ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹಃ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತಿ ಅಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಋಷಂಖಬರಾಭಯಾನಿ ದೌರ್ಭಿಃ ದಧಾನಂ ಮಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರತೋಪಲಾಭಂ ತರ್ಕಾಭಯೇತಂ ಮಿಥಿ ಶರ್ವಪೂರ್ವಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತೆ. ಶ್ರೀ ಗುರುಭ್ಯೋ ನಮಃ. ಓಷ್ಠಾಪಿಧಾನಾ ನಕುಲಿ ದಂಥೈ ಪರಿವೃತಾಪವಿಃ ಸರ್ವಶ್ಚೈವಾಚ ಈಶಾನಾ ಚಾರು ಮಾಮಿಹ ವಾದಯೇತ್. ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನೆಯ ಒಂದು ಸಂದರ್ಭ. ನಮ್ಮವರೇ ಆದ ನಾಗು ಶ್ರೀನಿವಾಸ್ ಅವರು ವ್ಯಾಸರಾಜರ ಬಗ್ಗೆ ಬಹಳ ವಿಶೇಷವಾದ ಭಕ್ತಿ ಭಾವ ಉಳ್ಳವರು. ಬಹಳ ವಿಶೇಷ ರೀತಿಯಿಂದ ಅವರ ಆರಾಧನೆಯನ್ನು ತಾವು ಇರುವ ಅಮೇರಿಕಾದಲ್ಲೇನೆ ಜ್ಞಾನಯಜ್ಞದ ಮೂಲಕ ಗಾನಯಜ್ಞದ ಮೂಲಕ ಬಹಳ ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಅವರು ನನ್ನ ಪಾಲಿಗೆ ಪ್ರತಿ ವರ್ಷವೂ ಒಂದು ಸೇವಾ ಅವಕಾಶವನ್ನು ಒದಗಿಸ್ತಾ ಕೊಡ್ತಾ ಇದ್ದಾರೆ. ಅದರಂತೆ ಈ ವರ್ಷವೂ ಕೂಡ ವ್ಯಾಸರಾಜ ಗುರುಸಾರ್ವಭೌಮರು ತಮ್ಮ ಒಂದು ಗ್ರಂಥಗಳಲ್ಲಿ ಜಯತೀರ್ಥ ಮುನಿಗಳನ್ನು ಯಾವ ರೀತಿ ವಂದಿಸಿದ್ದಾರೆ ಅಂತ ಈ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಅವರು ಹೇಳಿದ್ದಾರೆ. ಪ್ರತ್ಯೇಕವಾದ ಒಂದು ಸ್ತೋತ್ರ ಅಂತ ವ್ಯಾಸರಾಜರು ಮಾಡಿದ್ದು ಕಂಡು ಬರೋದಿಲ್ಲ. ಆದರೆ ಅವರು ತಮ್ಮ ಪ್ರತಿ ಗ್ರಂಥದಲ್ಲೂ ಕೂಡ, ಪ್ರತಿ ಗ್ರಂಥ ಅಂದರೆ ಬಹಳ ವಿಶೇಷವಾಗಿ ಅವರು ಮಾಡಿರ್ತಕ್ಕಂಥದ್ದು ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ ಮತ್ತು ತರ್ಕತಾಂಡವ. ಈ ಮೂರೂ ಗ್ರಂಥಗಳಲ್ಲೂ ಕೂಡ ಅವರು ಮಂಗಲಾಚರಣೆಯ ಸಂದರ್ಭದಲ್ಲಿ ಜಯತೀರ್ಥ ಮುನಿಗಳನ್ನು ಒಂದೊಂದು ಶ್ಲೋಕದಿಂದ ಬಹಳ ವಿಶೇಷವಾಗಿ ಕೊಂಡಾಡಿದ್ದಾರೆ. ಅದಲ್ಲದೆ ವ್ಯಾಸರಾಜ ಗುರುಸಾರ್ವಭೌಮರು ದಾಸ ಸಾಹಿತ್ಯದಲ್ಲೂ ಕೂಡ ಬಹಳ ವಿಶೇಷವಾಗಿ ಪ್ರಾವೀಣ್ಯವನ್ನು ಪಡೆದವರು. ಕನ್ನಡದಲ್ಲೂ ಕೂಡ ಸುಂದರವಾದ ದೇವರ ನಾಮಗಳನ್ನು ರಚಿಸ್ತಾ ಇದ್ದರು. ಆ ಮೂಲಕ ಪುರಂದರದಾಸರೇ ಮೊದಲಾಗಿರ್ತಕ್ಕಂಥವರಿಗೆ ಆ ಒಂದು ದಾರಿಯಲ್ಲಿ ಸಾಗಲಿಕ್ಕೆ ಅವರು ಸ್ಫೂರ್ತಿಯನ್ನು ಕೊಟ್ಟರು ಅನ್ನೋದನ್ನು ಕೂಡ ನಾವು ತಿಳಿದಿದ್ದೇವೆ. ಅದರಂತೆ ಜಯತೀರ್ಥ ಗುರುಸಾರ್ವಭೌಮರನ್ನು ಒಂದು ದೇವರ ನಾಮದಲ್ಲಿ ಅವರು ಕೊಂಡಾಡಿದ್ದಾರೆ. ಹೀಗೆ 3 ಶ್ಲೋಕಗಳು 3 ಗ್ರಂಥಗಳಲ್ಲಿ, ಜೊತೆಗೆ ಕನ್ನಡದಲ್ಲಿರ್ತಕ್ಕಂಥ ದೇವರ ನಾಮ. ಇದರ ಆಧಾರದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರು ಜಯತೀರ್ಥ ಮುನಿಗಳನ್ನು ಯಾವ ರೀತಿ ಕೊಂಡಾಡಿದ್ದಾರೆ ಅನ್ನೋದನ್ನು ನಾವು ಈ ದಿವಸದ ಈ ಪ್ರವಚನದಲ್ಲಿ ನೋಡೋಣ. ಮಧ್ವಮುನಿಗಳು, ಜಯಮುನಿಗಳು ಮತ್ತು ವ್ಯಾಸರಾಜ ಮುನಿಗಳು ಅಂತ ಹೇಳಿ ಮುನಿತ್ರಯ ಅಂತ 3 ಮುನಿಗಳು ಅಂತ. ನಿಮಗೆ ವ್ಯಾಕರಣಾದಿ ಶಾಸ್ತ್ರ, ವ್ಯಾಕರಣದಲ್ಲಿ ವಿಶೇಷವಾಗಿ ಮುನಿತ್ರಯಂ ನಮಸ್ಕೃತ್ಯ ಅಂತಲೇ ಅವರು
ಹೇಳ್ತಕ್ಕಂಥದ್ದು. ಮೂರು ಮುನಿಗಳು ಅಂತ ಪಾಣಿನಿ, ಪತಂಜಲಿ ಮತ್ತು ಪಾಣಿನಿ ಸೂತ್ರಕಾರ, ಪತಂಜಲಿ ಭಾಷ್ಯಕಾರ, ಇನ್ನೊಬ್ಬ ವಾರ್ತಿಕಕಾರ ವರರುಚಿ ಅಂತ ಹೇಳಿ ಮೂರು ಜನರನ್ನ ವಿಶೇಷವಾಗಿ ಚಿಂತನೆ ಮಾಡ್ತಾರೆ. ನಮ್ಮ ಮಾಧ್ವ ಸಿದ್ಧಾಂತದಲ್ಲೂ ಕೂಡ ಮೂರು ಮುನಿಗಳು, ಮಧ್ವಾಚಾರ್ಯರು ವಿಶೇಷವಾಗಿ ಅಂದಿನ ಕಾಲದಲ್ಲಿ ಒಂದು ರೀತಿ ಅಜ್ಞಾತವಾಗಿ ಇರ್ತಕ್ಕಂತಹ, ಪೂರ್ಣವಾಗಿ ಅಜ್ಞಾತ ಅಂತಲ್ಲ, ಆಲ್ಮೋಸ್ಟ್ ಆಲ್ ಅಜ್ಞಾತವಾಗಿರ್ತಕ್ಕಂತಹ ತತ್ವವಾದವನ್ನು ಪುನಃ ಬೆಳಕಿಗೆ ತಂದವರು. ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಆ ತತ್ವವಾದವನ್ನು ಪೋಷಣೆ ಮಾಡಲಿಕ್ಕೆ ಬೇಕಾದ ಗ್ರಂಥ ರಾಶಿಯನ್ನು ಕೊಟ್ಟವರು ಮಧ್ವಮುನಿಗಳು. ಆ ಮಧ್ವಮುನಿಗಳು ಕೊಟ್ಟ ಗ್ರಂಥಗಳು ಜನಸಾಮಾನ್ಯರ ಪಾಲಿಗೆ ಅರ್ಥವಾಗದೇ ಇರುವ ಸ್ಥಿತಿ ಬಂದಾಗ ಆ ಮಧ್ವಮುನಿಗಳ ಆ ಗ್ರಂಥಗಳ ಭಾವವನ್ನು ನಾವು ಅರಿಯುವಂತೆ ಮಾಡಿರತಕ್ಕಂಥವರು ಜಯಮುನಿಗಳು. ಆದರೂ ಜಯಮುನಿಗಳ ಕಾಲ ಮುಗಿದು ಮುಂದೆ ಬಂದಾಗ ಜಯಮುನಿಗಳ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಒಂದು ಸ್ಥಿತಿಗೆ ನಾವು ಬಂದೆವು. ಅದು ಬಹಳ ಸಹಜವಾಗಿ. ಜ್ಞಾನ ಅನ್ನೋದು ಯುಗದಲ್ಲಿ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಹ್ರಾಸವಾಗೋದು ಒಂದು ರೀತಿ. ಆದರೆ ಕಲಿಯುಗದಲ್ಲಿ ವಿಶೇಷವಾಗಿ ಮೊದಲು ಬಂದವರೆಲ್ಲ ವಿಶೇಷವಾಗಿ ಜ್ಞಾನಿಗಳಾಗಿದ್ದರೆ, ಆಮೇಲೆ ಬಂದವರು ಒಂದು ಹಂತದಲ್ಲಿ ಆ ಜ್ಞಾನವನ್ನು ಪೂರ್ಣವಾಗಿ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದಲೂ ಕೂಡ ಅಜ್ಞಾನಿಗಳಾಗೋದು ಉಂಟು. ಮತ್ತು ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಹಂತದಲ್ಲಿ ಅಜ್ಞಾನ ಬರಬಹುದು. ಅಂತಹ ಸಂದರ್ಭದಲ್ಲಿ ಜಯತೀರ್ಥರ ವಾಕ್ಯಗಳು ಕೂಡ ಕಬ್ಬಿಣದ ಕಡಲುಗಳಾದಾಗ ಅದನ್ನು ವಿವರಣೆ ಮಾಡತಕ್ಕಂಥ ಗ್ರಂಥಗಳನ್ನು ವಿಶೇಷವಾಗಿ ಟಿಪ್ಪಣಿ ರೂಪದಲ್ಲಿ ಕೊಟ್ಟವರು ಒಂದು ರೀತಿಯಾದರೆ, ಅದನ್ನು ವಿವರಣೆಯ ಜೊತೆಗೆ ಅದರ ಮೇಲೆ ಬರಬಹುದಾಗಿರ್ತಕ್ಕಂತಹ ಆಕ್ಷೇಪಗಳನ್ನೆಲ್ಲ ಒಂದು ರೀತಿ ಒಟ್ಟು ಮಾಡಿ ಆ ಆಕ್ಷೇಪಗಳಿಗೆ ಪರಿಹಾರವನ್ನು ಕೂಡ ಕೊಟ್ಟು ಮಧ್ವ ಸಿದ್ಧಾಂತ ಅದು ಯಾವುದೇ ಸಂದರ್ಭದಲ್ಲಿ ಅದನ್ನು ನಾವು ಖಂಡಿಸಲು ಸಾಧ್ಯವಿಲ್ಲ, ಅಖಂಡ್ಯವಾಗಿರ್ತಕ್ಕಂಥದ್ದು ಅನ್ನುವ ಆ ಒಂದು ಚಿಂತನೆಯನ್ನು ಅವರ ಕಾಲದಲ್ಲಿ ನಮಗೆ ಮಾಡಿಕೊಟ್ಟವರು ವಿಶೇಷವಾಗಿ ವ್ಯಾಸಮುನಿಗಳು. ಹೀಗೆ ಮೂರು ಜನ ಮುನಿಗಳು ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಬಹಳ ಬಹಳ ಎತ್ತರದ ಸ್ಥಾನದಲ್ಲಿ ಇದ್ದಾರೆ. ಅಂತಹ ವ್ಯಾಸಮುನಿಗಳು ತಮ್ಮ ಮೇಲೆ ಇರ್ತಕ್ಕಂತಹ ಜಯಮುನಿಗಳನ್ನು, ಜಯತೀರ್ಥರನ್ನು ಯಾವ ರೀತಿ ಕೊಂಡಾಡಿದ್ದಾರೆ ಅನ್ನೋದು ಬಹಳ ಸ್ವಾರಸ್ಯಕರವಾದ ಒಂದು ವಿಚಾರ. ಆಗಲೇ ಹೇಳಿದ ಹಾಗೆ ಮೂರು ಗ್ರಂಥಗಳು, ತಾತ್ಪರ್ಯ ಚಂದ್ರಿಕಾ, ಹಾಗೆಯೇ ನ್ಯಾಯಾಮೃತ ಮತ್ತು ತರ್ಕತಾಂಡವ, ಮೂರು ಗ್ರಂಥಗಳಲ್ಲಿ ಮೂರು ಶ್ಲೋಕಗಳನ್ನು ಹೇಳ್ತಾರೆ. ತಾತ್ಪರ್ಯ ಚಂದ್ರಿಕಾದಲ್ಲಿ ಬರುವ ಶ್ಲೋಕ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಂನೋ ಹೃದಂಬರೆ. ನ್ಯಾಯಾಮೃತದಲ್ಲಿ ಬರ್ತಕ್ಕಂಥ ಶ್ಲೋಕ ಚಿತ್ರೈಹಿ ಪದೈಶ್ಚ ಗಂಭೀರೈಃ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಆಮೇಲಿಂದ ತರ್ಕತಾಂಡವದಲ್ಲಿ ಬರ್ತಕ್ಕಂಥ ಶ್ಲೋಕ ಆನಂದ ತೀರ್ಥೋಪದಿಷ್ಟ ನಿಧಿ ನಾರಾಯಣ ಕ್ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಅಂತ. ಇದ್ರ ಜೊತೆಗೆ ಸಮನಾರೋ ಅಂತ ಹೇಳಿ, ಎಲ್ಲಿ ಗುರುವೇ ನಿನಗೆ ಸಮಾನರು ಯಾರಿದ್ದಾರಪ್ಪ ಅಂತ ಹೇಳಿ ಜಯತೀರ್ಥಮತಿಗಳನ್ನು ಎದುರಾರೋ ಗುರುವೇ ಸಮರಾರೋ ಮದನ ಗೋಪಾಲನ ಪ್ರಿಯ ಜಯರಾಜ ಅಂತ ಹೇಳಿ ಇನ್ನೊಂದು ದೇವರ ನಾಮವು ಕೂಡ ಕನ್ನಡದಲ್ಲಿದೆ. ಇದರ ಆಧಾರದಲ್ಲಿ ನಾವು ಒಂದಿಷ್ಟು ಚಿಂತನೆಗಳನ್ನು ವ್ಯಾಸರಾಜ ಗುರುಸಾರ್ವಭೌಮರು ಜಯತೀರ್ಥ ಗುರುವರೇಣ್ಯರನ್ನು ಯಾವ ರೀತಿ ಕೊಂಡಾಡಿದ್ದಾರೆ ಅನ್ನೋದನ್ನು ಇವತ್ತಿನ ಉಪನ್ಯಾಸದಲ್ಲಿ ನೋಡೋಣ. ಮೊದಲು ನ್ಯಾಯಾಮೃತಕ್ಕೆ, ತಾತ್ಪರ್ಯ ಚಂದ್ರಿಕಾಕ್ಕೆ ಸಂಬಂಧಪಟ್ಟಂತೆ ಹೋಗೋಣ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಂನೋ ಹೃದಂಬರೆ. ಇದಕ್ಕೆ ಒಂದು ಒಟ್ಟು ಅಭಿಪ್ರಾಯವನ್ನು ಹೀಗೆ ಸಂಗ್ರಹಿಸ್ಬೋದು.
ಜಯತೀರ್ಥರು ಒಂದು ಸೂರ್ಯ. ಆ ಜಯತೀರ್ಥರೆಂಬ ಸೂರ್ಯ ನಮ್ಮೆಲ್ಲರ, ಅಂದರೆ ಯಾರ್ಯಾರು ಸಾಧಕರು ವಿಶೇಷವಾಗಿ ಶಾಸ್ತ್ರದ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಅಂಥವರು, ಅವರ ಹೃದಂಬರೆ ಹೃದಯಾಕಾಶದಲ್ಲಿ ಭಾಸತಾಂ ಬೆಳಗುತ್ತಾ ಇರಲಿ. ಜಯತೀರ್ಥರೆಂಬ ಸೂರ್ಯ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಬೆಳಗುತ್ತಾ ಇರಲಿ. ಆ ಸೂರ್ಯ ಎಂತಹ ಸೂರ್ಯ? ಈ ಸೂರ್ಯ ಸಾಮಾನ್ಯವಾಗಿ ಕತ್ತಲೆಯನ್ನ ದೂರ ಮಾಡ್ತಾನೆ ಅಂತ ಬಹಳ ಪ್ರಸಿದ್ಧವಾದದ್ದು. ಹಾಗೆ ಜಯತೀರ್ಥರೆಂಬ ಸೂರ್ಯವು ಕೂಡ ಕತ್ತಲೆಯನ್ನ ದೂರ ಮಾಡೋದರಲ್ಲಿ ಬಹಳ ಬಹಳ ವಿಚಕ್ಷಣರಾಗಿದ್ದಾರೆ, ಬಹಳ ಬಹಳ ದೊಡ್ಡ ಪಂಡಿತರಾಗಿದ್ದಾರೆ, ನೈಪುಣ್ಯವನ್ನ ಸಂಪಾದನೆ ಮಾಡಿದ್ದಾರೆ. ಯಾವ ಒಂದು ಕತ್ತಲೆ? ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ. ಮಿಥ್ಯಾ ಸಿದ್ಧಾಂತಗಳು ಅಂತ ಏನಿದೆ, ಆ ಸಿದ್ಧಾಂತಗಳೇ ದುರ್ಧ್ವಾಂತ, ಕೆಟ್ಟ ಕತ್ತಲೆ. ಈ ಕತ್ತಲೆ ಇದ್ದಾಗ ಯಾವ ರೀತಿ ಆ ಕತ್ತಲೆ ಒಳಗೆ ಸಿಲುಕಿಕೊಂಡಾಗ ನಮಗೆ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಮಿಥ್ಯಾ ಸಿದ್ಧಾಂತಗಳು ಏನು ಬಂದಿದೆ ನಮ್ಮ ಭಾರತ ಪರಂಪರೆಯಲ್ಲಿ, ಆ ಸಿದ್ಧಾಂತಗಳು ಕೂಡ ನಮಗೆ ತತ್ವಜ್ಞಾನ ಬರದಂತೆ ನಮ್ಮನ್ನ ಕಾಡುತ್ತವೆ. ಈ ಕತ್ತಲೆಯಲ್ಲಿ ಇದ್ದಾಗ, ಇಲ್ಲದ ಸಂದರ್ಭದಲ್ಲಿ ಬರುವ ಕತ್ತಲೆ, ಆ ಕತ್ತಲೆಯಲ್ಲಿರುವಾಗ ನಮಗೆ ವಸ್ತುಗಳ ಮತ್ತು ವ್ಯಕ್ತಿಗಳ ಜ್ಞಾನ ಬರೋದಿಲ್ಲ. ಹೇಗೋ ಹಾಗೆ ಈ ಜಯತೀರ್ಥರೆಂಬ ಸೂರ್ಯ ಯಾವ ಕತ್ತಲೆಯನ್ನ ದೂರ ಮಾಡಬೇಕಾಗಿದೆ ಅಂದರೆ ಮಿಥ್ಯಾ ಸಿದ್ಧಾಂತವೆಂಬ ಕೆಟ್ಟ ಕತ್ತಲೆಯನ್ನ ದೂರ ಮಾಡಬೇಕು. ಯಾಕೆ ಅಂದರೆ ಆ ಮಿಥ್ಯಾ ಸಿದ್ಧಾಂತವೆಂಬ ದುರ್ಧ್ವಾಂತ ಕೆಟ್ಟ ಕತ್ತಲೆ ಬಂದುಬಿಡ್ತು ಅಂತ ಆದರೆ ಅದರಿಂದ ನಮಗೆ ತತ್ವಜ್ಞಾನವೇ ಕಾಣಿಸೋದಿಲ್ಲ, ತತ್ವಜ್ಞಾನವೇ ನಮಗೆ ಗೋಚರವಾಗೋದಿಲ್ಲ. ತತ್ವಜ್ಞಾನ ಗೋಚರವಾಗಿಲ್ಲ ಅಂದರೆ ನಾವು ಏನು ಸಾಧನೆ ಮಾಡ್ತೀವಿ, ಯಾವ ರೀತಿ ಮೋಕ್ಷದ ದಾರಿಗೆ ಸಾಗೋದು? ಬಹಳ ದೊಡ್ಡ ತೊಂದರೆ. ಹೀಗೆ ಮಿಥ್ಯಾ ಸಿದ್ಧಾಂತವೆಂಬ ಆ ಒಂದು ಕೆಟ್ಟ ಕತ್ತಲೆ, ಯಾವ ಕತ್ತಲೆ ವಿಶೇಷವಾಗಿ ನಮ್ಮ ಸಾಧನೆಯ ಬದುಕಿನಲ್ಲಿ ಅಡ್ಡಗಾಲು ಹಾಕುತ್ತೋ ಅಂತಹ ಒಂದು ಕೆಟ್ಟ ಕತ್ತಲೆ, ಅದನ್ನು ವಿಧ್ವಂಸನ ದೂರ ಮಾಡುವ ವಿಚಾರದಲ್ಲಿ ವಿಚಕ್ಷಣ ದೊಡ್ಡ ಪಂಡಿತರಾಗಿದ್ದಾರೆ. ಯಾರು? ಜಯತೀರ್ಥಾಖ್ಯ ತರಣಿ. ಜಯತೀರ್ಥ ಎಂಬ ಆಖ್ಯ ಹೆಸರಿನ ತರಣಿ. ಅಲ್ಲೊಬ್ಬ ಸೂರ್ಯ ಇದ್ದಾನೆ, ಆದರೆ ಇವರು ಜಯತೀರ್ಥ ಎನ್ನುವ ಸೂರ್ಯ. ಆ ಸೂರ್ಯ ಹೊರಗಿನ ಕತ್ತಲೆಯನ್ನು ದೂರ ಮಾಡ್ತಾನೆ, ಆದರೆ ಈ ಸೂರ್ಯ ನಮ್ಮ ಹೃದಯಾಕಾಶದಲ್ಲಿ ಬೆಳಗ್ತಾ ಯಾವ ಕತ್ತಲೆ? ಬರೀ ಕತ್ತಲೆ ಅಂತ ಹೇಳಲ್ಲ, ದುರ್ಧ್ವಾಂತ ಕೆಟ್ಟ ಕತ್ತಲೆ. ಯಾಕೆಂದ್ರೆ ಒಂದು ಹಂತದಲ್ಲಿ ಸೂರ್ಯ ಉದಿಸ್ಲಿಲ್ಲ ಅಂದ್ರೆ ಕತ್ತಲೆ ಇತ್ತು ಅಂದ್ರೆ ಬೇರೇನೋ ಒಂದು ಅರೇಂಜ್ಮೆಂಟ್ ಮಾಡ್ಕೋತೀವಿ, ಇಲ್ಲ ಅಂತಲ್ಲ ನಾವು. ಆದರೆ ಈ ತತ್ವಜ್ಞಾನ ಪ್ರಪಂಚಕ್ಕೆ ಬಂದಾಗ ಈ ಮಿಥ್ಯಾ ಸಿದ್ಧಾಂತವೆಂಬ ಈ ಕತ್ತಲೆಗಳು ಮಾಡ್ತಕ್ಕಂತಹ ಹಾವಳಿ ಅಷ್ಟಿಷ್ಟಲ್ಲ. ಒಮ್ಮೆ ಆ ಒಂದು ಮಿಥ್ಯಾ ಸಿದ್ಧಾಂತದ ಹಾವಳಿಗೆ ನಾವು ಸಿಕ್ಕಾಕೊಂಡ್ಬಿಟ್ವಿ ಅಂದರೆ ನಮ್ಮ ಬದುಕು, ನಮ್ಮ ಜನ್ಮ ಎಲ್ಲ ವ್ಯರ್ಥವಾಗ್ಬಿಡತ್ತೆ, ಅದು ಹಾಳಾಗೇ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅದು ಕೆಟ್ಟ ಕತ್ತಲೆಪ್ಪ. ಬಹಳ ಅಪರೂಪವಾಗಿ ಬರತಕ್ಕಂಥದ್ದು ಮಾನವ ಜನ್ಮ, ವೈಷ್ಣವ ಜನ್ಮ. ಅಂತಹ ಮಾನವ ಜನ್ಮ, ವೈಷ್ಣವ ಜನ್ಮ ಬಂದಾಗ ಆ ಮಾನವ ವೈಷ್ಣವ ಜನ್ಮ ಒಂದು ರೀತಿ ಏನಾಗತ್ತೆ, ಅದು ವ್ಯರ್ಥವಾಗದಂತೆ ನೋಡ್ಕೋಬೇಕು ನಾವು. ಅದನ್ನ ವ್ಯರ್ಥವಾಗದಂತೆ ನೋಡ್ಕೋಬೇಕು ಅಂತಂದ್ರೆ ತತ್ವಜ್ಞಾನವನ್ನು ಪಡಿಬೇಕು. ಆದರೆ ಆ ತತ್ವಜ್ಞಾನವನ್ನು ಪಡೀಲಿಕ್ಕೆ ಇರತಕ್ಕಂಥ ದೊಡ್ಡ ತೊಂದರೆ ಎಂದರೆ ಈ ಮಿಥ್ಯಾ ಸಿದ್ಧಾಂತಗಳು. ಅಂತಹ ಮಿಥ್ಯಾ ಸಿದ್ಧಾಂತವೆಂಬ ದುರ್ಧಾಂತವನ್ನ ದೂರ ಮಾಡೋದರಲ್ಲಿ ಪಂಡಿತರಾಗಿರ್ತಕ್ಕಂತಹ ಜಯತೀರ್ಥರೆಂಬ ಸೂರ್ಯ ನಮ್ಮ ಹೃದಯಾಕಾಶದಲ್ಲಿ, ಆ ಸೂರ್ಯ ಆಕಾಶದಲ್ಲಿ ಬೆಳಗ್ತಾನೆ, ಈ ಸೂರ್ಯ ಹೃದಯಾಕಾಶದಲ್ಲಿ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಬೆಳಗಲಿ ಅಂತ. ಅದು ಬಹಳ ವಿಶೇಷ. ಮಾಮೂಲಿ ಈ ಸಜ್ಜನರಾಗಿರ್ತಕ್ಕಂಥವ್ರು, ಜ್ಞಾನಿಗಳಾಗಿರ್ತಕ್ಕಂಥವ್ರು ಪ್ರಾರ್ಥನೆ ಮಾಡಬೇಕಾದ್ರೆ ನನಗೊಬ್ಬನಿಗೆ ಎಲ್ಲ ಕೊಡು ಅಂತ ಕೇಳೋದಿಲ್ಲ. ವ್ಯಾಸರಾಜರು ಕೇಳ್ಬೋದಾಗಿತ್ತು, ನನ್ನ ಹೃದಯಾಕಾಶದಲ್ಲಿ, ನನ್ನ ಅಂತ ಹೇಳ್ಬೋದಾಗಿತ್ತು. ಭಾಸತಾ ಮೇ ಹೃದಂಬರೆ ಅಂದರೆ ಶ್ಲೋಕಕ್ಕೇನು ತಪ್ಪಾಗಲ್ಲ, ನನ್ನ ಹೃದಯಾಕಾಶದಲ್ಲಿ ಬೆಳಗಲಿ ಅಂತ. ಆದರೆ ಹಾಗೆ ಕೇಳೋದಿಲ್ಲ. ಅವರು ಬಹಳ ಕರ್ನಾಡುಗಳು, ನಮ್ಮೆಲ್ಲರನ್ನೂ ಸೇರಿಸಿಕೊಂಡು ಭಾಸತಾಂ ನಹ ಹೃದಂಬರೆ, ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಏನಾಗಲಿ, ಈ ಸೂರ್ಯ ಬೆಳಗಲಿ ಅಂತ ಹೇಳಿ ನಹ ಅಂತ ಬಹುವಚನವನ್ನು ಹೇಳ್ತಾರೆ.
ನಾವು ಗಾಯತ್ರಿ ಜಪ ಮಾಡಬೇಕಾದ್ರೂ ಹಾಗೆ ತಾನೆ. ಧಿಯೋ ಯೋ ನಃ ಪ್ರಚೋದಯಾತ್, ನಃ ಧಿಯ ಪ್ರಚೋದಯಾತ್. ನಮ್ಮೆಲ್ಲರ ಬುದ್ಧಿಯನ್ನ ಈ ಭಗವಂತ ಸೂರ್ಯನಾರಾಯಣ ಒಳ್ಳೆ ಕಾಲದಲ್ಲಿ ಪ್ರೇರಿಸಲಿ ಅಂತ ಕೇಳೋದು. ಅಂದರೆ ಬರೀ ನನ್ನ ಮಾತ್ರ ಅಲ್ಲ, ಮೀನ್ ಮೆಂಟಾಲಿಟಿ ಇಲ್ಲ ರೀ ನಮ್ಮ ಬ್ರಾಹ್ಮಣರಿಗೆ. ಅವ್ರು ಯಾವತ್ತೂ ಕೂಡ ಬಹಳ ವಿಶೇಷವಾದ ರೀತಿಯಲ್ಲೇ ಎಲ್ಲ ಜಗತ್ತಿಗೆ ಒಳ್ಳೆಯದನ್ನು ಮಾಡುವಂತ ಕೇಳ್ತಕ್ಕಂಥವ್ರು. ಸರ್ವೇ ಸರ್ವೇ ಜನಾ ಸರ್ವೇ ಸಜ್ಜನಾ ಸುಖಿನೋ ಭವಂತು ಅಂತ ಪ್ರಾರ್ಥನೆ ಮಾಡೋರು. ಅದರಿಂದ ಎಲ್ಲರ ಬುದ್ಧಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಡೆಗೆ ಪ್ರೇರಿತವಾಗಲಿ ಅಂತ ಅವರು ಕೇಳೋ ಹಾಗೆ ವ್ಯಾಸರಾಜ ಗುರುಸಾರ್ವಭೌಮ ಕೂಡ ನಮ್ಮೆಲ್ಲ ಶಿಷ್ಯರನ್ನು ಕೂಡ ತಮ್ಮ ಜೊತೆಗೆ ಸೇರಿಸಿಕೊಂಡು ಶಿಷ್ಯ ಕೋಟಿ ಜೊತೆಗೆ ಇರತಕ್ಕಂಥವರು ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಏತೀರ್ಥರೆಂಬ ಸೂರ್ಯ ಬೆಳಗಲಿ. ಆ ಮೂಲಕವಾಗಿ ಈ ಒಂದು ಮಿಥ್ಯಾ ಸಿದ್ಧಾಂತವೆಂಬ ದುರ್ಧಾಂತ ದೂರವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಯ್ತು, ಏನಿದು ಮಿಥ್ಯಾ ಸಿದ್ಧಾಂತ ಅಂತ ಮುಂದಿನ ವಿಚಾರ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅದ್ವೈತ. ಅದರಲ್ಲಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಎಂಬತಕ್ಕಂಥ ಮಾತು ಬಹಳ ಬಹಳ ಪ್ರಸಿದ್ಧವಾದ್ದು ಅದ್ವೈತ ಶಾಸ್ತ್ರದಲ್ಲಿ, ಅದ್ವೈತ ವೇದಾಂತದಲ್ಲಿ. ಏನು ಅಭಿಪ್ರಾಯ? ಬ್ರಹ್ಮ ಸತ್ಯ, ದೇವರೊಬ್ಬ ಸತ್ಯ, ಜಗತ್ತು ಮಿಥ್ಯಾ, ಜಗತ್ತು ಸುಳ್ಳಾಗಿದೆ ಅಂತ. ಅದರಿಂದ ಮಿಥ್ಯಾ ಸಿದ್ಧಾಂತ ಅಂದ್ರೆ ಯಾವುದು ಅಂದ್ರೆ ಜಗತ್ತು ಸುಳ್ಳು ಎನ್ನುವ ಒಂದು ಸಿದ್ಧಾಂತ, ಅಂದ್ರೆ ಅದ್ವೈತ ಸಿದ್ಧಾಂತ. ಆ ಅದ್ವೈತ ಸಿದ್ಧಾಂತವನ್ನು ನಾವು ಹಾಗೆ ಇಟ್ಕೊಂಡ್ಬಿಟ್ರೆ ಏನಾಗತ್ತೆ, ನಾವು ಸಾಧನೆಯ ದಾರಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇಡೀ ಜಗತ್ತೇ ಸುಳ್ಳಾಗ್ಬಿಟ್ರೆ ಏನ್ ಜಗತ್ತಿನಲ್ಲಿ, ಇಲ್ಲದ ಜಗತ್ತಿನಲ್ಲಿ ಇಲ್ಲದ ಶರೀರವನ್ನು ಪಡೆದುಕೊಂಡು ಸಾಧನೆಯಾದರೂ ಏನು ಮಾಡೋದ್ರಿ? ಸಾಧನೆ ಮಾಡೋ ವಿಚಾರವೇ ಇಲ್ಲ. ಒಂದು ರೀತಿ ಪ್ರಾಕ್ಟಿಕಲ್ಲೇ ಅಲ್ಲ. ಈ ಒಂದು ಜಗತ್ತೇ ಸುಳ್ಳು ಅಂತ ಹೇಳ್ತಕ್ಕಂಥ ಈ ಸಿದ್ಧಾಂತ ಪ್ರಾಕ್ಟಿಕಲ್ಲೇ ಇಲ್ಲ, ಇಂಪ್ರಾಕ್ಟಿಕಲ್ ಆಯ್ತಾ. ಆದರೆ ಅದನ್ನ ಅವರದೇ ಆದ ರೀತಿಯಲ್ಲಿ ತರ್ಕದ ಶೈಲಿಯಲ್ಲಿ ಅವರು ಸಮರ್ಥನೆ ಮಾಡೋದುಂಟು, ಇಲ್ಲ ಅಂತಲ್ಲ. ಆದರೆ ಆ ರೀತಿ ಸಮರ್ಥನೆ ಮಾಡಿದಾಗ ಅದನ್ನು ಅಷ್ಟೇ ಗಟ್ಟಿಯಾಗಿ ಅವರು ಯಾವ ಯಾವ ಯುಕ್ತಿಯನ್ನು ಕೊಟ್ಟರು, ಯಾವ ಪ್ರಮಾಣವನ್ನು ಕೊಟ್ಟರು, ಆ ಯುಕ್ತಿ ಸರಿಯಲ್ಲ, ಪ್ರಮಾಣ ಸರಿಯಲ್ಲ ಅಂತ ಆ ಮಿಥ್ಯಾ ಸಿದ್ಧಾಂತವನ್ನು, ಜಗತ್ತು ಸುಳ್ಳು ಎನ್ನುವ ಒಂದು ಸಿದ್ಧಾಂತವನ್ನು ನಿರಾಕರಣೆ ಮಾಡಿರ್ತಕ್ಕಂಥವರು ಯಾರು? ಅದು ವಿಶೇಷವಾಗಿ ಜಯತೀರ್ಥರು ಅಂತ. ಅವರ ಗ್ರಂಥಗಳಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದವರು. ವಾದಾವಳಿ ಒಂದೆರಡು ಅವರ ಸ್ವತಂತ್ರ ಕೃತಿಗಳು ಕೂಡ ಇದೆ, ಇಲ್ಲ ಅಂತಲ್ಲ. ಆ ಎಲ್ಲ ಕೃತಿಗಳಲ್ಲೂ ಬಹಳ ವಿಶೇಷವಾಗಿ ಈ ಮಿಥ್ಯಾ ಸಿದ್ಧಾಂತವನ್ನ, ಬ್ರಹ್ಮ ಸತ್ಯ, ಬ್ರಹ್ಮವೊಂದೇ ಸತ್ಯ, ಜಗತ್ತೆಲ್ಲವೂ ಮಿಥ್ಯಾ ಸುಳ್ಳು ಎಂಬತಕ್ಕಂತಹ ಅದ್ವೈತ ಸಿದ್ಧಾಂತವನ್ನ ವಿಶೇಷವಾಗಿ ಮಧ್ವಾಚಾರ್ಯ ಖಂಡನೆ ಮಾಡಿದರೆ, ಮಧ್ವಾಚಾರ್ಯರು ಖಂಡನೆ ಮಾಡಿದ್ದು ಹೇಗಿದೆಯೋ ಅದಕ್ಕೆ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೀತಾ ಇವರು ಕೂಡ ವಿಶೇಷವಾದ ವಿಚಾರಗಳನ್ನು ಸೇರಿಸಿಕೊಂಡು ಅಷ್ಟೇ ಉತ್ತಮ ರೀತಿಯಿಂದ ಆ ಮಿಥ್ಯಾ ಸಿದ್ಧಾಂತವನ್ನ ಅವರು ನಿರಾಕರಣೆ ಮಾಡಿದ್ದಾರೆ. ಇದು ಒಂದು ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನಂ ಚಕ್ಷಣ, ಇದೊಂದು ರೀತಿ ಮಿಥ್ಯಾ ಸಿದ್ಧಾಂತ. ಇನ್ನೊಂದು ರೀತಿಯಿಂದ ಅದ್ವೈತ ಸಿದ್ಧಾಂತದಲ್ಲೇ ಜಗತ್ತು ಮಾತ್ರ ಸುಳ್ಳು ಅಂತಲ್ಲ, ಅವರಿಗೆ ಎಲ್ಲನೂ ಸುಳ್ಳೆ. ಸತ್ಯ ಯಾರು? ಬ್ರಹ್ಮ, ಪರಬ್ರಹ್ಮ ಒಬ್ಬ ಸತ್ಯ, ಉಳಿದದ್ದೆಲ್ಲವೂ ಮಿಥ್ಯ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಉಳಿದದ್ದೆಲ್ಲವೂ ಬ್ರಹ್ಮನಿಗಿಂತ ಬೇರೆಯಾದ ಎಲ್ಲ ಜಗತ್ತು ಕೂಡ ಮಿಥ್ಯ ಅಂತ. ಆದರೆ ಅಲ್ಲೊಂದು ತೊಂದರೆ ಬರುತ್ತೆ. ಅಲ್ಲಪ್ಪ, ಹಾಗೆ ನೀವು ಹೇಳಿಬಿಟ್ರೆ ಇಲ್ಲಿ ಒಂದು ರೀತಿಯಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಜೀವಿಗಳು ಇದ್ದಾರೆ, ಜೀವಿಗಳನ್ನು ಕೂಡ ಸುಳ್ಳು ಅಂತ ಕರೆದ್ಬಿಡ್ತೀರ. ಜೀವಿಗಳೇ ಸುಳ್ಳಾಗ್ಬಿಟ್ರೆ ಆಗ ಯಾರು ಸಾಧನೆ ಮಾಡೋದು ಅಂತಾಗತ್ತೆ? ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗೋರು ಯಾರು ಅಂತ ಹೀಗೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವನಾಪರಃ. ಅದಕ್ಕೆ ಅವ್ರು ಹೇಳ್ತಕ್ಕಂಥ ಮಾತು, ಈ ಜೀವ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಪರಬ್ರಹ್ಮನಿಗೂ ಜೀವನಿಗೂ ಭೇದವೇ ಇಲ್ಲ, ಅಭೇದವೇ ಇರುವುದು. ಹೀಗಾಗಿ ಜೀವನೂ ಸತ್ಯ. ಯಾಕೆ ಜೀವ ಸತ್ಯ ಅಂದರೆ ಜೀವ ಬೇರೆಯಲ್ಲ, ಪರಬ್ರಹ್ಮ ಬೇರೆಯಲ್ಲ. ಪರಬ್ರಹ್ಮ ಸತ್ಯನಾದ ಮೇಲೆ ಪರಬ್ರಹ್ಮ ಅಭಿನ್ನನಾಗಿರ್ತಕ್ಕಂಥ
ಜೀವನೂ ಕೂಡ ಸತ್ಯನಾಗ್ತಾನೆ ಅಂತ ಹೀಗೆ ತಮ್ಮ ವಾದವನ್ನು ಮಂಡಿಸ್ತಾರೆ. ಅಂತೂ ಒಬ್ಬ ಜೀವ ಇದ್ದಾನೆ, ಅವನು ಪರಬ್ರಹ್ಮನೇ, ಉಳಿದಂತೆ ಎಲ್ಲವೂ ಕೂಡ ಸುಳ್ಳು. ಆದರೆ ಈ ಪರಬ್ರಹ್ಮ ಇದ್ದಾನೆ ಅಂತ ಬಂದಾಗ ಆ ಪರಬ್ರಹ್ಮನನ್ನ ಅವರು ಒಪ್ಪೋದು ಬಹಳ ವಿಚಿತ್ರವಾಗಿ. ನಿರ್ಗುಣ, ನಿರ್ವಿಶೇಷಕ, ನಿರ್ಧರ್ಮಕ ಹೀಗೆಲ್ಲ ಹೇಳ್ತಾರೆ. ದೇವರಲ್ಲಿ ಯಾವುದೇ ಗುಣಗಳಿಲ್ಲ, ಯಾವುದೇ ವಿಶೇಷಗಳಿಲ್ಲ, ಯಾವುದೇ ಕ್ವಾಲಿಟಿಗಳಿಲ್ಲ, ಹೀಗೆ ಏನೂ ಇಲ್ಲದೆ ಇರತಕ್ಕಂತಹ ದೇವರು ಅಂತ ಆ ದೇವರನ್ನ ಅವರು ಹೇಳ್ತಾ ಬರ್ತಾರೆ. ಅಲ್ಲ, ಹಾಗೆಲ್ಲ ಹೇಳ್ಬಿಟ್ರೆ ದೇವರಿಗೆ ಸೃಷ್ಟಿಸ್ಥಿತಿ ಸಂಹಾರಾದಿ ಕರ್ತೃತ್ವವನ್ನು ಹೇಳ್ತಕ್ಕಂಥ ವೇದವಾಕ್ಯಗಳಿದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತೆ ಅಭಿಸಂಬಿಷಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಮೊದಲಾದ ವೇದವಾಕ್ಯಗಳೆಲ್ಲ ಇದೆ. ಈ ವೇದವಾಕ್ಯಗಳು ದೇವರಿಗೆ ಸೃಷ್ಟಿಸ್ಥಿತಿ ಸಂಹಾರಾದಿ ಕರ್ತೃತ್ವವನ್ನೆಲ್ಲ ಹೇಳ್ತಾ ಇದೆ. ನೀವು ಯಾವುದೇ ಗುಣಗಳು ದೇವರಲ್ಲಿಲ್ಲ, ವಿಶೇಷ ದೇವರಲ್ಲಿಲ್ಲ ಅಂದರೆ ಸೃಷ್ಟಿ ಸಂಹಾರಾದಿ ಕರ್ತೃತ್ವ ಅದು ಒಂದು ವಿಶೇಷ, ಅದು ಒಂದು ಗುಣ. ಅದನ್ನು ವೇದಗಳೇ ದೇವರಿಗೆ ಹೇಳ್ತಾ ಇರೋ ಸಂದರ್ಭದಲ್ಲಿ ದೇವರಲ್ಲಿ ಯಾವುದೇ ವಿಶೇಷ ಗುಣಗಳಿಲ್ಲ ಅಂದರೆ ವೇದ ಹೇಳ್ತಕ್ಕಂಥ ಸೃಷ್ಟಿ ಸಂಹಾರಾದಿ ಕರ್ತೃತ್ವಗಳು ಇಲ್ಲ ಅಂತಾಗಬೇಕಾದೀತು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ವೇದ ಹೇಳ್ತಕ್ಕಂಥ ಸೃಷ್ಟಿ ಸಂಹಾರ ಕರ್ತೃತ್ವ ಇದೆ. ಅದು ಯಾರಲ್ಲಿದೆ? ಇನ್ನೊಬ್ಬ ಬ್ರಹ್ಮ ಇದ್ದಾನೆ ಅಂತ. ಯಾರವನು? ಸಗುಣ ಬ್ರಹ್ಮ, ಗುಣಗಳನ್ನು ಹೊಂದಿರತಕ್ಕಂಥ ಬ್ರಹ್ಮ. ಸಗುಣ ಬ್ರಹ್ಮ ಅಂತ ಒಬ್ಬನಿದ್ದಾನೆ. ನಾವು ಉಪಾಸನೆ ಮಾಡೋದು ನಿರ್ಗುಣ ಬ್ರಹ್ಮನನ್ನ, ಏನೂ ಗುಣಗಳಿರತಕ್ಕಂಥ ಬ್ರಹ್ಮ. ವೇದ ಸೃಷ್ಟಿ ಸಂಹಾರಾದಿ ಕರ್ತೃತ್ವವನ್ನು ಹೇಳಿದೆಯಲ್ಲ ಅಂದರೆ ಅಂತಹ ಸೃಷ್ಟಿ ಸಂಹಾರಾದಿ ಕರ್ತೃತ್ವವನ್ನು ಹೊಂದಿರತಕ್ಕಂತಹ ಒಬ್ಬ ಬ್ರಹ್ಮ ಇದ್ದಾನೆ, ಅವನು ಸಗುಣ ಬ್ರಹ್ಮ. ಹಾಗಾದ್ರೆ ಆ ಸಗುಣ ಬ್ರಹ್ಮ ಅಂದರೆ ಅವನು ಏನಪ್ಪ, ಸತ್ಯನೋ ಮಿಥ್ಯಾನೋ ಅಂದರೆ ಅವನು ಸತ್ಯ ಅಲ್ಲ, ಅವನೇನು ಸತ್ಯ ಅಲ್ಲ. ಅವರಿಗೂ ಅದೊಂದು ದೊಡ್ಡ ತೊಂದರೆನೇ ಇದೆ. ಏನು? ದೇವರು ಅಂತ ಹೇಳಿದ ಮೇಲೆ ಅವನೊಬ್ಬನೇ ಇರೋದು. ಇಡೀ ಅವರ ಸಿದ್ಧಾಂತದಲ್ಲಿ ದೇವರೊಬ್ಬ, ಬೇರೆ ಜೀವಿಗಳು ಕೂಡ ಇಲ್ಲ. ಆ ಜೀವಿಗಳೆಲ್ಲವೂ ದೇವರೇ ಆಗ್ಬಿಟ್ಟಿದ್ದಾರೆ. ಹೀಗೆ ಪರಬ್ರಹ್ಮ ಅಂತ ಹೇಳಿ ಅವರ ಸಿದ್ಧಾಂತದಲ್ಲಿ ಒಂದೇ ತತ್ವ. ಅದು ಯಾವುದು? ದೇವರು ಅಂತ ಒಂದೇ ತತ್ವ. ಆಯ್ತಾ? ಜೀವ ದೇವರಾಗ್ಬಿಡ್ತಾನೆ. ಜಗತ್ತು ಅಂತ ಇದೆಯಾ? ಜಗತ್ತು ಅಂತ ಇಲ್ವೇ ಇಲ್ಲ. ಹೀಗೆ ಒಂದೇ ತತ್ವವನ್ನು ಒಪ್ತಕ್ಕಂಥವರು ಅವರ ಸಿದ್ಧಾಂತದಲ್ಲಿ ನಿರ್ಗುಣ ಬ್ರಹ್ಮ ಒಬ್ಬನೇ ಇರೋದು. ಮತ್ತೆ ವೇದದಲ್ಲಿ ಹೇಳಿರ್ತಕ್ಕಂಥ ಸೃಷ್ಟಿಯಾದ ಕರ್ತೃತ್ವವನ್ನು ಕೊಡಿಸ್ಲಿಕ್ಕೆ ಇನ್ನೊಬ್ಬ ಬ್ರಹ್ಮನನ್ನು ಒಪ್ಕೋತೀವಿ ಅಂದರೆ ಆ ಬ್ರಹ್ಮನು ಕೂಡ ಮಿಥ್ಯಾ, ಅವನು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಅವನು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೀಗೆ ಹೇಳ್ತಾರೆ. ಅಂದರೆ ಒಬ್ಬ ಸಗುಣ ಬ್ರಹ್ಮ ಇದ್ದರೂ ಕೂಡ ಏನಾಗ್ತಾನೆ? ಅವನು ಸುಳ್ಳೇ. ಮತ್ತೆ ಬಹಳ ಸ್ವಾರಸ್ಯ, ಜೀವ ಅಂತ ನಾವು ಚಿಂತನೆ ಮಾಡಿದಾಗ ಜೀವರಾಗಿರ್ತಕ್ಕಂಥ ನಮ್ಮಲ್ಲೂ ಒಂದಿಷ್ಟು ಗುಣಗಳಿದೆ ರೀ. ದುಃಖ ಇದೆ, ಅಜ್ಞಾನವಿದೆ, ಇದೆಲ್ಲ ಒಂದು ರೀತಿ ಅವಗುಣಗಳು. ಗುಣಗಳು ಅಂದ್ರೆ ಏನು? ಅವಗುಣಗಳು, ಗುಣಗಳು ಎರಡೂ ಕೂಡ ಹೌದು. ಕ್ವಾಲಿಟಿ ಒಟ್ಟಿನಲ್ಲಿ ನಮ್ಮಲ್ಲೂ ಇದೆ. ಅಜ್ಞಾನ, ದುಃಖ ಮೊದಲಾಗಿರ್ತಕ್ಕಂಥದ್ದೆಲ್ಲ ಇದೆ. ಹೀಗೆ ನಾವು ಅಜ್ಞಾನ, ದುಃಖ ಮೊದಲಾಗಿರ್ತಕ್ಕಂಥ ಹೊಂದಿರತಕ್ಕಂಥ ಜೀವಿಗಳು ನಾವು. ಆ ದೇವರಿಗೆ ಅಜ್ಞಾನ ದುಃಖ ಇದೆಯಾ? ಪರಬ್ರಹ್ಮನಿಗೆ ಇಲ್ಲ. ಅಜ್ಞಾನ ದುಃಖಾದಿಗಳು ಇಲ್ಲದ ಪರಬ್ರಹ್ಮ, ಅಜ್ಞಾನ ದುಃಖಾದಿಗಳನ್ನು ಹೊಂದಿರತಕ್ಕಂಥ ಜೀವಿಗಳು ನಾವು ಇಬ್ಬರು ಒಂದಾಗೋದು ಹೇಗೆ? ದೇವರಿಗೆ ಏನಿದೆ? ಅಜ್ಞಾನವಿಲ್ಲ, ನಮಗೆ ಅಜ್ಞಾನವಿದೆ. ದೇವರಿಗೆ ದುಃಖವಿಲ್ಲ, ನಮಗೆ ದುಃಖವಿದೆ. ಹೀಗೆ ಪರಸ್ಪರ ವಿರುದ್ಧ ಧರ್ಮಗಳನ್ನು, ದುಃಖ ಇರುವ, ದುಃಖ ಇಲ್ಲದೆ ಇರುವ, ಅಜ್ಞಾನ ಇರುವ, ಅಜ್ಞಾನ ಇಲ್ಲದೆ ಇರತಕ್ಕಂತಹ ಜೀವಿಗಳು ಮತ್ತು ಪರಬ್ರಹ್ಮ ಒಂದಾಗೋದು ಹೇಗೆ? ಅವರಿಬ್ಬರಿಗೆ ಅಭೇದ ಹೇಳೋದು ಹೇಗೆ ಅಂತಲೇ ದೊಡ್ಡ ಸಮಸ್ಯೆ. ಆದರೆ ಅದ್ವೈತ ಸಿದ್ಧಾಂತ ಅಭೇದ ಹೇಳ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಏನು ಮಾಡಿದ್ರು? ಅಲ್ಲೂ ಒಂದು ರೀತಿಯಲ್ಲಿ ಟ್ವಿಸ್ಟ್ ಮಾಡ್ತಾರೆ ಅವರು. ಏನು ಟ್ವಿಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಜೀವಿಗಳಲ್ಲಿ ಇರ್ತಕ್ಕಂಥ ಗುಣಗಳು ಅದನ್ನು ತೆಗೆದುಹಾಕ್ಬಿಡಿ, ಅದೆಲ್ಲವೂ ಸುಳ್ಳು. ದೇವರಲ್ಲಿರ್ತಕ್ಕಂತಹ ಏನಾದರೂ ಗುಣಗಳಿದ್ರೆ ಅದು ತೆಗೆದುಹಾಕ್ಬಿಡಿ. ಹೀಗೆ ಇಬ್ಬರಿಗೂ ಇರುವ ಗುಣಗಳನ್ನು ತೆಗೆದುಹಾಕಿ ಬರೀ ಒಂದು ನಿರ್ಗುಣವಾದ ಜೀವ, ನಿರ್ಗುಣವಾದ ದೇವರು, ಇಬ್ಬರಿಗೂ ಐಕ್ಯ ಹೇಳೋದು ಅಂತ ಹೇಳಿ ಹೀಗೊಂದು ರೀತಿಯಿಂದ ಸಮಾಧಾನ. ಪರಸ್ಪರ ವಿರುದ್ಧವಾದ ವ್ಯಕ್ತಿಗಳಿಗೆ ಐಕ್ಯ ಹೇಳೋದು ಹೇಗೆ ಅಂತ ಪ್ರಶ್ನೆ ಬಂದರೆ ಯಾವುದರಿಂದ ವಿರೋಧ ಬರೋದು? ಗುಣಗಳಿಂದಲ್ವಾ? ಜೀವನಲ್ಲಿರುವ ಗುಣಗಳನ್ನು ದೇವರಲ್ಲಿರ್ತಕ್ಕಂತಹ
ಏನು ಮಹಾಮಹಿಮೆ ಅಂತ ನೀವು ಕೊಂಡಾಡ್ತಾರೋ ಅದನ್ನು ಕೂಡ ಮಿಥ್ಯಾ ಅಂತ ಒಪ್ಕೊಂಡ್ಬಿಟ್ರೆ ಆಗ ಇಬ್ಬರು ಕೂಡ ನಿರ್ಗುಣ ನಿರಾಕಾರರಾಗ್ತಾರೆ. ಜೀವನು ಮತ್ತು ಅವನು ನಿರ್ಗುಣನಾಗಿರ್ತಕ್ಕಂಥ ಇಬ್ಬರಿಗೂ ಕೂಡ ಐಕ್ಯವನ್ನು ಹೇಳಬಹುದು ಅಂತ ಹೀಗೆ ಹೇಳ್ತಾರೆ. ಹಾಗಾದ್ರೆ ಜೀವ ಅಂತ ಒಬ್ಬ ಸಂಸಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾವೇ ನೋಡ್ತೇವೆ, ಅಜ್ಞಾನ ದುಃಖಾದಿಗಳಿಂದ ಕೂಡಿರ್ತಕ್ಕಂಥವನು, ಅವನು ಕೂಡ ಸುಳ್ಳೇ ಅವರ ಸಿದ್ಧಾಂತದಲ್ಲಿ. ಯಾವ ಜೀವ ಸತ್ಯ ಆಗ್ತಾನೆ ಅಂತ ಹೇಳಿದ್ರೆ ಅದು ಎಲ್ಲ ಗುಣಗಳನ್ನು ಕಳೆದುಕೊಂಡಿರ್ತಕ್ಕಂತಹ ದೇವರಾಗುವ ಜೀವ ಸತ್ಯ. ಬೇರೆ ಜೀವ ಅಂತ ನಾವು ಚಿಂತನೆ ಮಾಡಿದ್ರೆ ಅದೂ ಇಲ್ಲ, ಅದು ಕೂಡ ಸುಳ್ಳು. ಹೀಗೆ ಒಂದು ಹಂತದಲ್ಲಿ ಗುಣಗಳನ್ನು ಹೊಂದಿರುವ ಜೀವನೂ ಸುಳ್ಳು, ಗುಣಗಳನ್ನು ಹೊಂದಿರತಕ್ಕಂಥ ಸಗುಣ ಬ್ರಹ್ಮ ಅಂತೇನು ಕರೀತಾರೆ ಆ ದೇವರು ಸುಳ್ಳು. ಅದಾದ ಮೇಲೆ ಇನ್ನೊಂದು ಸ್ವಾರಸ್ಯ ಇದೆ. ಅವರಿಗೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವನ ಅಪರ ಅಂತ ಹೇಳಿದ ಕೂಡಲೇ ದೊಡ್ಡ ತೊಂದರೆ ಬರುವುದೇನಪ್ಪ ಅಂತ ಹೇಳಿದ್ರೆ, ವೇದದಲ್ಲಿ ದೇವರ ಬಗ್ಗೆ ಅನೇಕಾನೇಕ ಗುಣಗಳನ್ನ ವರ್ಣನೆ ಮಾಡಿದ್ದಾರೆ. ಅನೇಕ ಭಗವಂತನ ಅದ್ಭುತ ಮಹಾಮಹಿಮೆಯನ್ನ ವರ್ಣನೆ ಮಾಡುತ್ತಾರೆ ವೇದದಲ್ಲಿ. ನೀವು ದೇವರಲ್ಲಿ ಯಾವ ಗುಣಗಳೂ ಇಲ್ಲ ಅಂತ ಹೇಳಿದ್ರೆ ಆ ವೇದದ ವಿರೋಧ ಬರೋದಿಲ್ಲವೇ, ಆ ವೇದವಾಕ್ಯದ ವಿರೋಧ ಬರೋದಿಲ್ಲವೇ ಅಂತ ಹೀಗೊಂದು ಪ್ರಶ್ನೆ. ಅದಕ್ಕೆ ಅದ್ವೈತ ಸಿದ್ಧಾಂತದಲ್ಲಿ ಉತ್ತರ ಕೊಡೋದು, ಯಾವ ವೇದಗಳು ದೇವರ ಗುಣಗಳನ್ನು ವರ್ಣನೆ ಮಾಡುತ್ತೆ ಅಂತ ನೀವು ಹೇಳ್ತಿರೋ ಅದೆಲ್ಲವೂ ಕೂಡ ಅತತ್ವಾವೇದಕವಾದ ವೇದ. ಅದು ಅತತ್ವವನ್ನ ಬೋಧನೆ ಮಾಡುತ್ತೆ, ತತ್ವವನ್ನ ಬೋಧನೆ ಮಾಡಲ್ಲ. ಅಂದ್ರೆ ತತ್ವ ಸರಿಯಾದ ವಿಚಾರ, ಸತ್ಯವಾದ ವಿಚಾರ ಅದನ್ನ ಬೋಧನೆ ಮಾಡೋದಿಲ್ಲ. ಅತತ್ವ ಸುಳ್ಳಾಗಿರ್ತಕ್ಕಂಥದ್ದನ್ನ ಬೋಧನೆ ಮಾಡುತ್ತೆ. ದೇವರಿಗೆ ಗುಣಾದಿಗಳನ್ನ, ಮಹಾಮಹಿಮೆಯನ್ನ, ಅವನ ಅತಿಶಯವನ್ನ ಯಾವ ಯಾವ ವೇದವಾಕ್ಯ ಬೋಧನೆ ಮಾಡುತ್ತೆ ಅದೆಲ್ಲವೂ ಅತತ್ವಾವೇದಕ. ಅತತ್ವವನ್ನ ಆವೇದನೆ ಮಾಡುತ್ತೆ. ಅತತ್ವ ಅಂದ್ರೆ ತತ್ವ ಅಲ್ಲ, ಸತ್ಯ ಅಲ್ಲ, ಸತ್ಯವಲ್ಲದ ವಿಚಾರವನ್ನ ಅದು ಬೋಧನೆ ಮಾಡುತ್ತೆ ಅಂತ. ಹೀಗೆ ವೇದದಲ್ಲೇ ಎರಡು ವಿಭಾಗ ಮಾಡ್ತಾರೆ, ತತ್ವಾವೇದಕ, ಅತತ್ವಾವೇದಕ. ಯಾವುದು ತತ್ವಾವೇದಕ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಒಂದು 5 ವಾಕ್ಯ ಇಟ್ಕೊಂಡಿದ್ದಾರಲ್ಲ ಅವರು, ಆ 5 ವಾಕ್ಯ ಬ್ರಹ್ಮವಿಗ್ ಬ್ರಹ್ಮೈಭವತಿ, ಅಹಂ ಬ್ರಹ್ಮಾಸ್ಮಿ, ಇಂತಹ 5 ವಾಕ್ಯವನ್ನ ಇಟ್ಟುಕೊಂಡು ಯಾವುದು ಅದ್ವೈತ, ಮೇಲ್ನೋಟಕ್ಕೆ ಅದ್ವೈತ ಪರವಾಗಿ ಕಾಣ್ತಕ್ಕಂಥ 5 ವಾಕ್ಯ ಇದೆ, ಅದನ್ನ ಮಾತ್ರ ಪಂಚಮಹಾವಾಕ್ಯಗಳು ಅಂತ ಇಟ್ಕೊಂಡು ಅದನ್ನ ಮಹಾಪ್ರಮಾಣ ಅಂತಾರೆ. ಅದು ತತ್ವಾವೇದಕ, ಯಥಾರ್ಥವನ್ನ ಬೋಧನೆ ಮಾಡುತ್ತೆ. ಉಳಿದ ಎಲ್ಲ ವೇದಗಳು ಕೂಡ ಅತತ್ವಾವೇದಕ. ಅತತ್ವಾವೇದಕ ಅಂದ್ರೆ ಸುಳ್ಳನ್ನೇ ಹೇಳುತ್ತೆ. ಅಂದ್ರೆ ಅದು ಕೂಡ ಸುಳ್ಳಾಗ್ಬಿಡ್ತು. ಹೀಗಾಗಿದ್ರೆ ಒಂದು ರೀತಿಯಿಂದ ಅವರು ಜಗತ್ತನ್ನ ಮಾತ್ರ ಸುಳ್ಳು ಅಂತ ಹೇಳೋದಲ್ಲ, ಸಗುಣ ಬ್ರಹ್ಮನನ್ನ ಸುಳ್ಳು ಅಂತ ಕರೀತಾರೆ, ಸಗುಣ ಜೀವಿಗಳನ್ನ ಸುಳ್ಳು ಅಂತ ಕರೀತಾರೆ. ಯಾವ ವೇದದ ಆಧಾರದಲ್ಲಿ ಅವರ ಅದ್ವೈತವನ್ನ ಪ್ರತಿಪಾದನೆ ಮಾಡಬೇಕೋ ಆ ವೇದದಲ್ಲೂ ಕೂಡ ಪಂಚಮಹಾವಾಕ್ಯವನ್ನ ಬಿಟ್ಟು ಉಳಿದ ಎಲ್ಲ ವೇದಗಳು ಅತತ್ವಾವೇದಕ, ಅಂದ್ರೆ ಸುಳ್ಳನ್ನೇ ಬೋಧನೆ ಮಾಡುತ್ತೆ ಅಂತ ಆಚಾರ್ಯ ತಮಾಷೆ ಮಾಡ್ತಾರೆ. ಅತತ್ವಾವೇದಕಂ ಮಾನಂ ಅಂತ. ಏನಯ್ಯ ನೀನು ಮಾತಾಡ್ತಿ? ವೇದಗಳಲ್ಲಿ ವಿಭಾಗ ಮಾಡಿ ಅತತ್ವಾವೇದಕ ಅಂತ ಕರಿತೆ, ಅಂತಹ ವೇದವನ್ನ ಪ್ರಮಾಣ ತಪ್ತಿ. ಅಲ್ಲಪ್ಪ, ಅಸತ್ಯವನ್ನ ಯಾವುದೇ ಹೇಳುತ್ತೋ ಅದು ಪ್ರಮಾಣ ಆಗಲಿಕ್ಕೆ ಸಾಧ್ಯನಾ? ಜಗತ್ತಿನಲ್ಲೆಲ್ಲೂ ಕಂಡಿಲ್ದೇ ಇರ್ತಕ್ಕಂಥ ವಿಚಾರ. ಯಾವುದು ಅಸತ್ಯವನ್ನ ಹೇಳುತ್ತೋ ಅದು ಪ್ರಮಾಣ ಹೇಗೆ? ಸತ್ಯವನ್ನ ಹೇಳಿದ್ರೆ ಅದು ಪ್ರಮಾಣ ಆಗ್ಬೋದಪ್ಪ, ಅಸತ್ಯವನ್ನ ಹೇಳಿದ್ರೆ ಪ್ರಮಾಣ ಆಗ್ಬೋದು ಹೇಗೆ? ಆದರೆ ಅವ್ರು ಹೇಳ್ತಾರೆ ಅತತ್ವಾವೇದಕವಾದ ವೇದಗಳು, ದೇವರ ಗುಣಗಾನ ಮಾಡ್ತಕ್ಕಂಥ ವೇದವಾಕ್ಯಗಳು ಅತತ್ವಾವೇದಕವಾಗಿರ್ತಕ್ಕಂಥ ವೇದಗಳು, ಅದು ಸುಳ್ಳು ಅಂತ. ಹಾಗಾದ್ರೆ ಎಲ್ಲವೂ ಸುಳ್ಳಾಗ್ತಾ ಬಂತು. ಅದಾದ್ಮೇಲೆ ಬಹಳ ಸ್ವಾರಸ್ಯ ಅಂದ್ರೆ, ದೇವರು ಪರಬ್ರಹ್ಮ ಸತ್ಯ ಅಂತ ಅವರ ಸಿದ್ಧಾಂತ. ಆದರೆ ನಿಜವಾಗಿ ನೋಡಿದ್ರೆ ಪರಬ್ರಹ್ಮನು ಕೂಡ ಸತ್ಯ ಅಲ್ಲರಿ. ಪರಬ್ರಹ್ಮನು ಸತ್ಯ ಅಲ್ಲ. ಯಾಕೆಂದ್ರೆ ಏನು ಪರಬ್ರಹ್ಮ? ನಿರ್ಗುಣ, ನಿರಾಕಾರ, ನಿರ್ಧರ್ಮಕ, ನಿರ್ವಿಶೇಷಕ, ಗುಣ ಇಲ್ಲ, ಧರ್ಮ ಇಲ್ಲ, ವಿಶೇಷವಿಲ್ಲ, ಏನೇನೂ ಇಲ್ಲ. ಒಂದು ಕಲ್ಲು ಬಂಡೆ ತಗೊಂಡ್ರೆ ಅದಕ್ಕೊಂದು ಶೇಪ್ ಇದೆ, ರೂಪ ಇದೆ, ಆಕಾರ ಇದೆ. ಆದರೆ ಅದ್ವೈತ ಸಿದ್ಧಾಂತದ ಬ್ರಹ್ಮನಿಗೆ ಶೇಪು ಕೂಡ ಇಲ್ಲ, ಶೇಪ್ಲೆಸ್ ಬ್ರಹ್ಮ. ಯಾವುದೂ ಇಲ್ಲ ಅವನಿಗೆ, ಯಾವ ಆಕಾರವೂ ಇಲ್ಲ, ಯಾವ ಗುಣವೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಹಾಗೆ ಅಂತಹ ಒಂದು ವಸ್ತು ಇರ್ಲಿಕ್ಕೆ ಸಾಧ್ಯವಲ್ರಿ? ಗುಣವಿಲ್ಲದ, ರೂಪವಿಲ್ಲದ, ಧರ್ಮವಿಲ್ಲದ, ಆಕಾರವಿಲ್ಲದ ಒಂದು ವಸ್ತು ಇರ್ಲಿಕ್ಕೆ ಸಾಧ್ಯ ಏನಪ್ಪ? ಇರೋದಿಲ್ವೇ ಇಲ್ಲ, ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ ಮೇಲೆ
ನಿರ್ಗುಣ ಬ್ರಹ್ಮ ಅಂತ ಏನು ಕರೀತಾರೆ, ಆ ಬ್ರಹ್ಮ ನಿರ್ಗುಣ ನಿರಾಕಾರ ನಿರ್ಧರ್ಮಕ ನಿರ್ವಿಶೇಷನಾಗಿರೋದ್ರಿಂದಲೇ ಇಲ್ಲ, ಅವನು ಕೂಡ ಸುಳ್ಳೆ. ಅದಕ್ಕೆ ಆಚಾರ್ಯ ಹೇಳೋದು, ನೀನು ಬ್ರಹ್ಮ ಬ್ರಹ್ಮ ಅಂತ ಏನು ಕರಿತೆ, ಸುಮ್ಮನೆ ಪರಬ್ರಹ್ಮ ಅಂತ ಕರಿತೆ. ನೀವು ಶೂನ್ಯವಾದಿಗಳು ಬೌದ್ಧರು ಯಾವುದನ್ನ ಶೂನ್ಯ ಅಂತ ಕರೀತಾರೋ ಅವನೇ ನೀನು ಬ್ರಹ್ಮ ಅಂತ ಕರೀತಾರೆ. ಅವರು ಶೂನ್ಯಂ ಅಂತ ಕರೆದ್ರು, ಏನೂ ಇಲ್ಲ ಅಂತ ಅವರ ಸಿದ್ಧಾಂತ. ಆ ಶೂನ್ಯ ಅಂತ ಬಂದಾಗ ಆ ಶೂನ್ಯ ನಿರ್ಗುಣ ನಿರಾಕಾರ ನಿರ್ಧರ್ಮಕ ನಿರ್ವಿಶೇಷಕ ಅಂತ ಶೂನ್ಯವನ್ನ ಕರೀತಾರೆ. ಯಾರು? ಬೌದ್ಧರು. ಆ ಬೌದ್ಧರ ಶೂನ್ಯವಾದವನ್ನೇ ನೀನು ಒಂದು ರೀತಿಯಿಂದ ನಾನು ವೈದಿಕ ವೇದದಲ್ಲಿರುವ ವಿಚಾರ ಹೇಳ್ತೀನಿ ಅಂತ ಹೇಳ್ತಾ ಏನು ಮಾಡ್ತಾ ಇದ್ದಿ, ಅದೇ ಶೂನ್ಯವನ್ನೇ ನೀನು ಬ್ರಹ್ಮಾಕ್ವಯೇ ನಾವು, ಶೂನ್ಯಂ ಬ್ರಹ್ಮಾಕ್ವಯೇ ನಾವು, ಶೂನ್ಯವನ್ನೇ ಬ್ರಹ್ಮ ಶಬ್ದವೆಂದು ಕರಿತಾ ಇದ್ರಿ. ನಿನ್ನ ಬ್ರಹ್ಮ ಬೇರೆಯಲ್ಲ, ಅವರ ಶೂನ್ಯ ಬೇರೆಯಲ್ಲ, ಎರಡೂ ಕೂಡ ಒಂದೇ. ಅಂದಮೇಲಿಂದ ಪರಬ್ರಹ್ಮನೂ ಮಿಥ್ಯಾನೇ. ನೋಡಿ, ಇದು ಮಿಥ್ಯಾ ಸಿದ್ಧಾಂತ. ಒಟ್ಟಿನಲ್ಲಿ ಯಾವುದೂ ಸತ್ಯ ಅಂತ ಇಲ್ಲ, ಅವರಲ್ಲಿ ಯಾವುದೂ ಸತ್ಯ ಅಂತ ಇಲ್ಲ. ಅಂತಹ ಮಿಥ್ಯಾ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಏನಿದೆ ಅದನ್ನು ವಿಶೇಷವಾಗಿ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸರಿಯಲ್ಲ ಅಂತ ವಿಧ್ವಂಸನ ಮಾಡಿದ್ದು. ಏಕೆಂದರೆ ನಾವೆಲ್ಲ ಇದ್ದೀವಿ ಅಂತ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಎಲ್ಲರಿಗೂ ನಾವಿದ್ದೇವೆ ಅಂತ ಅನ್ಕೊಳ್ತೇವೆ. ಅಜ್ಞಾನ ದುಃಖ ಎಲ್ಲ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹೀಗೆ ಗುಣಗಳಿಂದ ಸಹಿತವಾಗಿ ನಾವೆಲ್ಲ ನಮ್ಮನ್ನು ನಾವು ಅನುಭವಿಸ್ತಾ ಇರೋ ಸಂದರ್ಭದಲ್ಲಿ ನಾವೇ ಇಲ್ಲ ಅಂತ ಹೇಳೋದು ಹೇಗೆ? ನಮ್ಮೆಲ್ಲರನ್ನ ನಾವು ದೇವರನ್ನ ಒಪ್ಪಿಕೊಳ್ಳೋದೇ ಯಾವ ವಿಚಾರದಲ್ಲಿ, ಯಾವುದಕ್ಕೋಸ್ಕರವಾಗಿ ನಮಗೆ ಏನು ತೊಂದರೆ ಕೊಡ್ತಾ ಇದೋ ಅದು ಯಾವುದು ಕೂಡ ದೇವರಲ್ಲಿಲ್ಲ. ಆ ದೇವರು ಏನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ ಅಂತ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ. ಆದರೆ ನೀವು ಅದೇ ದೇವರನ್ನ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ, ನಿರ್ಗುಣ ನಿರಾಕಾರ ನಿರ್ವಿಕಾರ ನಿರ್ಧರ್ಮಕ ನಿರ್ವಿಶೇಷಕ ಅಂತ ಒಪ್ಪಿದರೆ ಯಾರ ಅನುಭವಕ್ಕೆ ಬರುತ್ತೆ? ವೇದನೂ ಕೂಡ ಅದನ್ನು ಹೇಳ್ತಾ ಇಲ್ಲ. ಆ ಭಗವಂತನ ಗುಣಗಾನ ಮಾಡುವ ವೇದಗಳನ್ನು ಪುನಃ ಏನು ಮಾಡ್ತಾ ಇದ್ರಿ, ಅದನ್ನು ಅತತ್ವಾವೇದಕ ಅಂತ ಹೇಳಿ ವಿಭಾಗ ಮಾಡಿ ಇನ್ನೊಂದು ಕಡೆಯಿಂದ ವೈದಿಕರು ಅಂತ ಹೇಳ್ತೀರಿ. ವೈದಿಕರು ಅಂತ ಹೇಳಿಕೊಂಡು ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ತಕ್ಕಂಥವರು ಎಷ್ಟು ವೇದರಾಶಿ ಇದೆ, ಭಗವಂತನ ಗುಣಗಾನ ಮಾಡುವ ವೇದರಾಶಿ ಬೇಕಾದಷ್ಟಿದೆ. ಅಷ್ಟೂ ವೇದರಾಶಿಯನ್ನು ಅತತ್ವಾವೇದಕ ಅಂತ ಹೇಳಿ ಸುಳ್ಳು ಅಂತ ಹೇಳ್ತಕ್ಕಂಥ ವಿಚಾರ ಇದೆಯಲ್ಲ, ಬಹಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ಸಕಲ ವೇದರಾಶಿಯು ಕೂಡ ಅದು ಅಪೌರುಷೇಯವಾದ್ದು. ಅಪೌರುಷೇಯವಾದ ಕಾರಣದಿಂದಲೇ ಪರಮಪ್ರಮಾಣ. ಆ ಪರಮಪ್ರಮಾಣವಾಗಿರ್ತಕ್ಕಂಥ ವೇದರಾಶಿ ಆ ಭಗವಂತನ ಗುಣಗಾನವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ದೇವರಲ್ಲಿ ಗುಣಗಳೇ ಇಲ್ಲ ಅಂತ ಚಿಂತನೆ ಮಾಡೋದೇ ದೊಡ್ಡ ತಪ್ಪಾಗತ್ತೆ ಅಂತ ಹೇಳಿ, ಹೀಗೆ ಇಂತಹ ಮಿಥ್ಯಾ ಸಿದ್ಧಾಂತ ಏನಿದೆ ಅದನ್ನು ನಿರಾಕರಣೆ ಮಾಡೋ ವಿಚಾರದಲ್ಲಿ ವಿಚಕ್ಷಣ ಬಹಳ ದೊಡ್ಡ ಪಂಡಿತರಾಗಿದ್ದಾರೆ ಜಯತೀರ್ಥಾಖ್ಯ ತರಣಿ. ಜಯತೀರ್ಥ ಎನ್ನುವ ಸೂರ್ಯ ಇಂತಹ ಮಿಥ್ಯಾ ಸಿದ್ಧಾಂತವೆಂಬ ದುರ್ಭಾಂತ ಕೆಟ್ಟ ಕತ್ತಲೆಯನ್ನು ದೂರ ಮಾಡೋದರಲ್ಲಿ ವಿಚಕ್ಷಣರಾಗಿದ್ದಾರೆ. ಅದಾದ ಮೇಲೆ ಮಿಥ್ಯಾ ಸಿದ್ಧಾಂತ ಅಂದರೆ ಚಾರ್ವಾಕರ ದರ್ಶನದಲ್ಲೂ ಕೂಡ ಒಂದಷ್ಟು ಮಿಥ್ಯಾ ಸಿದ್ಧಾಂತ ಇದೆ. ಯಾಕೆಂದರೆ ಪ್ರತ್ಯಕ್ಷಕ್ಕೆ ಯಾವುದು ಗೋಚರವಾಗುತ್ತೋ ಅದು ಮಾತ್ರ ಸತ್ಯ, ಪ್ರತ್ಯಕ್ಷಕ್ಕೆ ಗೋಚರ ಆಗದೇ ಇದ್ದರೆ ಅದು ಮಿಥ್ಯಾ ಅಂತ ಹೇಳ್ತಾ ಬರ್ತಾರೆ. ಆದ್ದರಿಂದ ಪ್ರತ್ಯಕ್ಷ ಗೋಚರವಾಗಿರ್ತಕ್ಕಂಥ ದೇವರಾಗಲಿ, ಜೀವಿಗಳಾಗಲಿ, ಮೋಕ್ಷವಾಗಲಿ, ಅಥವಾ ಸ್ವರ್ಗ ನರಕಗಳಾಗಲಿ, ಕರ್ಮ, ಇದು ಯಾವುದೂ ಕೂಡ ಇಲ್ಲವೇ ಇಲ್ಲ ಅವ್ರ ಸಿದ್ಧಾಂತ ಪ್ರಕಾರ. ಹೀಗೆ ಶಾಸ್ತ್ರ ಸಿದ್ಧವಾದ ಈ ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ಪ್ರತ್ಯಕ್ಷಕ್ಕೆ ಗೋಚರವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲ ಅಂತ ಹೇಳುವ ಸಿದ್ಧಾಂತನೂ ಇನ್ನೊಂದು ರೀತಿಯಿಂದ ಮಿಥ್ಯಾ ಸಿದ್ಧಾಂತವೇ. ಚಾರ್ವಾಕ ದರ್ಶನವೂ ಕೂಡ ಮಿಥ್ಯಾ ಸಿದ್ಧಾಂತ. ಅಂತಹ ಚಾರ್ವಾಕ ದರ್ಶನವನ್ನು ಕೂಡ ಜಯತೀರ್ಥರು ವಿಶೇಷವಾಗಿ ತಮ್ಮ ಗ್ರಂಥಗಳಲ್ಲಿ ತತ್ವಪ್ರಕಾಶಕದಲ್ಲೂ ಕೂಡ ಸಮೀಪಾದ ಸಂದರ್ಭದಲ್ಲಿ ಚಾರ್ವಾಕ ದರ್ಶನ ಬಂದಾಗ ಅಲ್ಲಿ ನಿರಾಕರಣೆ ಮಾಡ್ತಕ್ಕಂಥದ್ದು ಉಂಟು. ನ್ಯಾಯಸುಧಾದಲ್ಲೂ ಕೂಡ ವಿಶೇಷವಾಗಿ ನಿರಾಕರಣೆ ಮಾಡೋದನ್ನು ನೋಡ್ತೇವೆ. ಅಂತೂ ಇಂತಹ ಮಿಥ್ಯಾ ಸಿದ್ಧಾಂತ, ಚಾರ್ವಾಕ ದರ್ಶನದ ದೇವರನ್ನು ಒಪ್ಪದೇ ಇರುವ, ಜೀವವನ್ನು ಒಪ್ಪದೇ ಇರುವ, ದೇಹವೇ ಜೀವ ಎಂತಕ್ಕಂಥ ವಿಚಾರ, ಈ ಒಂದು
ಬದುಕಿನಲ್ಲಿ ನಾವು ಏನು ಸುಖ ಭೋಗಗಳನ್ನು ಅನುಭವಿಸ್ತೇವೆ ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ, ಅದಕ್ಕಿಂತ ಬೇರೆ ಮೋಕ್ಷ ಇಲ್ಲ ಅಂತ ಹೀಗೆಲ್ಲ ಹೇಳುವ ಒಂದು ಸಿದ್ಧಾಂತ ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಮಿಥ್ಯಾ ಸಿದ್ಧಾಂತ. ಆ ಮಿಥ್ಯಾ ಸಿದ್ಧಾಂತವನ್ನು ಕೂಡ ಕತ್ತಲೆ ದುರ್ಧ್ವಾಂತ ಅದನ್ನು ದೂರ ಮಾಡೋದರಲ್ಲೂ ಕೂಡ ಬಹಳ ಶ್ರೇಷ್ಠ ಆಗಿದ್ದಾರೆ, ಪಾಂಡಿತ್ಯವನ್ನು ತೋರಿಸಿದ್ದಾರೆ ಅಂತಹ ಜಯತೀರ್ಥರೆಂಬ ಸೂರ್ಯ. ಮಿಥ್ಯಾ ಸಿದ್ಧಾಂತ ಚಾರ್ವಾಕ ದರ್ಶನ ಅಂತ ಬಂದರೆ ಏನಂದರೆ, ಚಾರ್ವಾಕರು ಜೀವವನ್ನು ಒಪ್ಪದೇ ಇರೋದೇ ದೊಡ್ಡ ವಿಚಾರ, ದೇವರನ್ನು ಒಪ್ಪದೇ ಇರೋದು ಇನ್ನೊಂದು. ಆದರೆ ನಮ್ಮೆಲ್ಲರ ಅನುಭವಕ್ಕೂ ಕೂಡ ನಾನಿದ್ದೇನೆ ಅಂತ ಒಂದು ಅನುಭವಕ್ಕೆ ಬರುತ್ತೆ. ಆ ನಾನು ಅನ್ನೋದು ಯಾವುದು? ಆ ನಾನು ದೇಹ ನಾನಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇಹ ಎಲ್ಲ ಕೆಲಸ ಮಾಡದೇ ಇರೋ ಒಂದು ಸಂದರ್ಭ ಅಂದರೆ ಯಾವುದು? ದೇಹ ಕೆಲಸ ಮಾಡದೇ ಇರತಕ್ಕಂಥ ಸಂದರ್ಭ ಅಂತ ಹೇಳಿದ್ರೆ ನಿದ್ರೆ ಸಂದರ್ಭ. ಆ ನಿದ್ರೆ ಸಂದರ್ಭದಲ್ಲೂ ಕೂಡ ನಾನು ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಒಂದು ಅನುಭವಕ್ಕೆ ಬರ್ತಾ ಇದೆ. ಆ ನಾನು ಯಾರಪ್ಪ? ನಿದ್ರೆ ಮಾಡಿರೋ ಸಂದರ್ಭದಲ್ಲೂ ಎಚ್ಚರವಾಗಿರುವ ನಾನು ಅಂತ ಹೇಳಿದ್ರೆ ಒಂದು ರೀತಿಯಿಂದ ಯಾರು? ಅದು ಜೀವ. ನಾನು ಅಂತ ಯಾರನ್ನು ನಾವು ಕರೀತಕ್ಕಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾನು ಅಂತ ತನ್ನನ್ನು ತಾನೇನು ಕರ್ಕೋತಾನೆ ಅದು ತನ್ನ ಜೀವಸ್ವರೂಪವನ್ನೇ ಕರ್ಕೋತಾನೆ. ಅದರಿಂದ ದೇಹಕ್ಕಿಂತ ಬೇರೆಯಾಗಿ ಒಬ್ಬ ಜೀವಾತ್ಮ ಇದ್ದಾನೆ. ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಕ್ಕಂತಹ ಒಬ್ಬ ದೇವರು ಕೂಡ ಇದ್ದಾರೆ. ಇದೆಲ್ಲ ವಿಚಾರವನ್ನು ಬಹಳ ಸುಂದರವಾಗಿ ಯುಕ್ತಿಯುಕ್ತವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಜಯತೀರ್ಥ ಗುರುಗಳು. ಹೀಗೆ ಮಿಥ್ಯಾ ಸಿದ್ಧಾಂತ, ಚಾರ್ವಾಕರ ಸಿದ್ಧಾಂತ ಅದನ್ನು ಕೂಡ ನಿರಾಕರಣೆ ಮಾಡಿದ್ದಾರೆ. ಅದಾದ ಮೇಲೆ ಎಲ್ಲನೂ ತಗೋಬಹುದು. ಮಿಥ್ಯಾ ಸಿದ್ಧಾಂತ ಅಂದರೆ ಶಾಸ್ತ್ರಕ್ಕೆ ವಿರುದ್ಧವಾದ ಸಿದ್ಧಾಂತವೆಲ್ಲ ಒಂದು ರೀತಿ ಮಿಥ್ಯಾ ಸಿದ್ಧಾಂತವೇ. ಶಾಸ್ತ್ರ ಅಂದರೆ ಯಾವುದು? 4 ವೇದಗಳು, 18 ಪುರಾಣಗಳು, ಇತಿಹಾಸ, ಮಹಾಭಾರತ, ಆಮೇಲೆ ಮೂಲರಾಮಾಯಣ, ಪಂಚರಾತ್ರಾಗಮ, ಇದನ್ನು ಆಚಾರ್ಯರು ವಿಶೇಷವಾಗಿ ಶಾಸ್ತ್ರ ಅಂತ ಕರೀತಾರೆ. ಇಂತಹ ಶಾಸ್ತ್ರಕ್ಕೆ ವಿರುದ್ಧವಾದ ವಿಚಾರವನ್ನು ಯಾವುದೇ ಒಂದು ದರ್ಶನ, ಯಾವುದೇ ಒಂದು ಗ್ರಂಥ ಹೇಳಿದ್ರೂ ಕೂಡ ಅಲ್ಲಿ ಬಂದಿರತಕ್ಕಂಥ ವಿಚಾರ ಅದು ಮಿಥ್ಯಾ ಸಿದ್ಧಾಂತ. ಯಾಕೆಂದರೆ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಆಗಿದ್ದರಿಂದಾಗಿ ಅವರು ಹೇಳೋದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆ ರೀತಿಯೂ ಅರ್ಥ ಮಾಡ್ಬೋದು. ಆಗ ಎಲ್ಲ ಸಿದ್ಧಾಂತಿಗಳು ಬಂತು. ಶೂನ್ಯವಾದ ಬರ್ಬೋದು, ಬೌದ್ಧರ ಶೂನ್ಯವಾದ, ಜೈನರ ವಾದ, ವೈಯಾಕರಣರ ವಾದ, ನೈಯಾಯಿಕ ವೈಶೇಷಿಕರ ವಾದ, ಶೈವರ ವಾದ, ಏನೇನು ಬರುತ್ತೆ ಅದೆಲ್ಲವೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾದ್ದು. ಅದೆಲ್ಲ ವಾದವನ್ನು ವಿಶೇಷವಾಗಿ ಬ್ರಹ್ಮಸೂತ್ರಗಳಲ್ಲಿ ಸಮಯಪಾದದಲ್ಲಿ ಮಾಡ್ತಾರೆ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಕೂಡ ವಿಶೇಷವಾಗಿ ಮಾಡ್ತಾರೆ. ಅದೆಲ್ಲ ಒಂದು ನಿರಾಕರಣೆಯನ್ನು ಬಹಳ ಸುಂದರವಾಗಿ ನಮಗೆ ಜಯತೀರ್ಥ ಮುನಿಗಳು ನ್ಯಾಯಸುಧಾದಲ್ಲೂ ಮಾಡಿ ತೋರಿಸ್ತಾರೆ. ಅದೇ ರೀತಿಯಾಗಿ ಒಂದು ಹಂತದಲ್ಲಿ ಬಹಳ ಸಂಕ್ಷಿಪ್ತವಾಗಿ ತತ್ವಪ್ರಕಾಶಕದಲ್ಲೂ ಕೂಡ ಮಾಡಿ ತೋರಿಸ್ತಾರೆ. ಉಳಿದಂತೆ ಆಚಾರ್ಯರ ಒಂದು ಗ್ರಂಥಗಳ ವ್ಯಾಖ್ಯಾನದ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಕರಣ ಗ್ರಂಥಗಳಲ್ಲೂ ಕೂಡ ಆ ಒಂದು ಸಮಯಗಳ ನಿರಾಕರಣೆಯನ್ನು ಮಾಡಿರುವುದನ್ನು ನಾವು ನೋಡ್ತೇವೆ. ಹೀಗೆ ಇಂತಹ ಮಿಥ್ಯಾ ಸಿದ್ಧಾಂತ, ತತ್ವವಾದಕ್ಕೆ ವಿರುದ್ಧವಾದ, ಪ್ರಮಾಣಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ವಿಚಾರಧಾರೆ ಏನೇನಿದೆ, ಆ ತತ್ವವಾದಕ್ಕೆ ವಿರುದ್ಧವಾದ್ದರಿಂದಲೇ ಮಿಥ್ಯಾ ಸುಳ್ಳಾಗಿರ್ತಕ್ಕಂತಹ ಇಂತಹ ಶಾಸ್ತ್ರಗಳನ್ನು ಬಹಳ ಸುಂದರವಾಗಿ ನಿರಾಸನ ಮಾಡ್ತಕ್ಕಂಥವ್ರು, ಅದೆಲ್ಲವೂ ದುರ್ಭಾಂತ, ಕೆಟ್ಟ ಕತ್ತಲೆ, ಅದನ್ನು ನಿರಾಕರಣೆ ಮಾಡ್ತಕ್ಕಂಥದ್ರಲ್ಲಿ ವಿಚಕ್ಷಣರಾಗಿರ್ತಕ್ಕಂತಹ ಜಯತೀರ್ಥರೆಂಬ ಸೂರ್ಯ. ಮತ್ತು ಜಯತೀರ್ಥರೆಂಬ ಸೂರ್ಯ ಅಂತ ಬಂದಾಗ ಜಯತೀರ್ಥ ಅಂತ ಆ ಪದವನ್ನು ಬಳಸ್ತಾರೆ. ಜಯ ಜಯ ತೀರ್ಥ ಅಂದರೆ ಏನು? ಜಯ ಅಂದರೆ ವಿಶೇಷವಾಗಿ ಜಯವನ್ನು ತಂದು ಕೊಡುವ ಶಾಸ್ತ್ರವನ್ನು ಯಾರು ತಂದು ಕೊಟ್ಟಿದ್ದಾರೋ ಅವರು ಜಯತೀರ್ಥ. ಜಯಪ್ರಾಪಕಂ ತೀರ್ಥಂ ಶಾಸ್ತ್ರಂ ಯಸ್ಮಾತ್. ಜಯವನ್ನು ತಂದು ಕೊಡುವ ತೀರ್ಥ, ತೀರ್ಥ ಅಂದರೆ ಶಾಸ್ತ್ರ, ಜಯ ಅಂದರೆ ವಿಜಯವನ್ನು ತಂದು ಕೊಡುವ ತೀರ್ಥ, ಶಾಸ್ತ್ರವನ್ನು ಯಾರು ಕೊಟ್ಟಿದ್ದಾರೋ. ಹೌದು, ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂಥದ್ದು ತೀರ್ಥ, ಆನಂದ ತೀರ್ಥ ಅಂತ. ಮುಕ್ತಿಯ ಆನಂದ, ಶ್ರೇಷ್ಠವಾದ ಆನಂದ, ಆ ಆನಂದವನ್ನು ತಂದು ಕೊಡುವ ತೀರ್ಥ ಶಾಸ್ತ್ರ, ಅದನ್ನು ಕೊಟ್ಟಿರ್ತಕ್ಕಂಥವ್ರು ಆನಂದ ತೀರ್ಥರು. ಅಂತಹ ಆನಂದ ತೀರ್ಥರು ಕೊಟ್ಟ ಶಾಸ್ತ್ರವನ್ನು ಇಟ್ಟುಕೊಂಡು ಇವರು ಪರವಾದಿಗಳ ಜೊತೆಗೆ ವಾದ ಮಾಡ್ತಾರೆ. ವಾದ ಮಾಡಿದಾಗ
ಆ ಪರವಾದಿಗಳನ್ನು ಸೋಲಿಸ್ತಾರೆ. ಪರವಾದಿಗಳನ್ನು ಸೋಲಿಸಿ ಇವರು ಗೆಲ್ತಾರೆ. ಹೀಗೆ ಪರವಾದಿಗಳ ಜೊತೆಗೆ ವಿಜಯವನ್ನ ಸಂಪಾದನೆ ಮಾಡ್ತಕ್ಕಂತಹ ಒಂದು ಶಾಸ್ತ್ರ ಮಧ್ವಾಚಾರ್ಯ ಕೊಟ್ಟಿರೋ ಶಾಸ್ತ್ರ. ಅದನ್ನೇ ಪುನಃ ವಿಸ್ತಾರ ಮಾಡಿ ಅದಕ್ಕೆ ಪುನಃ ಯುಕ್ತಿಗಳನ್ನು ಸೇರಿಸಿ ಆಗಿನ ಕಾಲದಲ್ಲಿ ಬಂದಿರುವ ಆಕ್ಷೇಪಗಳನ್ನು ದೂರ ಮಾಡಿ ಅಥವಾ ಒಂದು ರೀತಿ ಪರವಾದಿಗಳ ಜೊತೆ ಕುತ್ಕೊಂಡಾಗ ತತ್ವವಾದ ಸರಿ, ಪರವಾದಿಗಳು ಸರಿಯಲ್ಲ ಅಂತ ಹೀಗೆ ಪರವಾದಿಗಳನ್ನು ಗೆಲ್ಲಲು ಸಾಧನೀಭೂತವಾದ ಒಂದು ತೀರ್ಥ ಶಾಸ್ತ್ರವನ್ನು ಯಾರು ಕೊಟ್ಟಿದ್ದಾರೋ ಅಂತಹ ಜಯತೀರ್ಥರು ಅಂತ, ಅಂತಹ ಜಯತೀರ್ಥ ಎಂಬ ಸೂರ್ಯ. ಅದಾದ ಮೇಲೆ ಇನ್ನೊಂದು ರೀತಿ ಜಯ ಜಯ ಅಂದರೆ ಏನು? ಬದುಕಿನಲ್ಲಿ ವಿಕ್ಟರಿ ಜಯ ಅಂದರೆ ಏನು? ನಿಜವಾಗಿ ಸಂಸಾರದಲ್ಲಿ ಇದ್ದಾಗ ಜಯ ಅಂತ ಅಲ್ಲ. ಆ್ಯಕ್ಚುಲಿ ನಿಜವಾಗಿ ಜಯ ಯಾವಾಗ ಗೊತ್ತಾ? ಈ ಸಂಸಾರವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗ್ತೀವಲ್ಲ, ಮುಕ್ತಿಯನ್ನು ಪಡೆಯೋದೇ ನಮ್ಮ ಶ್ರೇಷ್ಠವಾದ ಜಯ. ನಾವೆಲ್ಲ ಗೆಲ್ಲುವವರು ಯಾವಾಗ ಆಗ್ತೇವೆ? ಯಾವಾಗ ನಾವು ಗೆಲುವನ್ನು ಪಡಿತೇವೆ ಅಂದರೆ ಸಂಸಾರವನ್ನು ದಾಟಿ ಮೋಕ್ಷವನ್ನು ಪಡೆದಾಗ. ಅಂತಹ ಒಂದು ಜಯ, ಸಂಸಾರವನ್ನು ದಾಟುವ ಮೋಕ್ಷವನ್ನು ಪಡೆಯುವ ಆ ಒಂದು ಜಯ ಇದೆಯಲ್ಲ, ಅಂತಹ ಜಯವನ್ನು ತಂದುಕೊಡುವ ಶಾಸ್ತ್ರ ನಮಗೆ ಜಯತೀರ್ಥರು ಕೊಟ್ಟಿರ್ತಕ್ಕಂತಹ ತತ್ವವಾದದ ವಿಸ್ತಾರ ಏನಿದೆ ಅದು ಸಂಸಾರವನ್ನು ದಾಟಿಸಿ ಮುಕ್ತಿಯ ನೈಜ ಸುಖವನ್ನು ನಮಗೆ ತಂದುಕೊಡುತ್ತೆ. ಹೀಗೆ ಜಯಪ್ರಾಪಕವಾದ ಒಂದು ಶಾಸ್ತ್ರ. ಅಂದರೆ ಯಾವುದು ಜಯ? ಸಂಸಾರವನ್ನು ಗೆಲ್ಲುವ ಒಂದು ಜಯ, ಸಂಸಾರವನ್ನು ದೂರ ಮಾಡಿಕೊಳ್ಳುವ ಜಯ, ನೈಜ ಆನಂದವನ್ನು ಅನುಭವಿಸುವ ಒಂದು ಜಯ. ಅಂತಹ ಒಂದು ಜಯಪ್ರಾಪಕವಾಗಿರ್ತಕ್ಕಂತಹ ತೀರ್ಥ ಶಾಸ್ತ್ರವನ್ನು ನಮಗೆ ಕೊಟ್ಟಿದ್ದಾರೆ, ವಿಶೇಷವಾಗಿ ಸಜ್ಜೀವಿಗಳಿಗೆ ಅಂತ. ಮೋಕ್ಷ ಪ್ರಾಪಕವಾದ ಒಂದು ಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಅಂತಹ ಯಾರು? ಜಯತೀರ್ಥ ಆಖ್ಯ. ಅಂತಹ ಜಯತೀರ್ಥರೆಂಬ ತರಣಿ ಸೂರ್ಯ ಅವರು ನಹ ಅಂದರೆ ಆಗಲೇ ಹೇಳಿದ ಹಾಗೆ ನಮ್ಮೆಲ್ಲರ ಎಲ್ಲ ಸಜ್ಜೀವಿಗಳಾದ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಪ್ರಕಾಶಮಾನವಾಗಲಿ. ಅದೇನೆಂದರೆ ಈ ಸೂರ್ಯ ಮಾಡ್ತಕ್ಕಂಥ ಕೆಲಸ ಬಹಳ ಅದ್ಭುತವಾದ್ದು ಅಂತ. ಅದು ನಾವಿಲ್ಲೂ ನೋಡ್ತೇವೆ. ಏನಂದರೆ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ ಅಂತ ಹೇಳಿ ಮಧ್ವೀಯದಲ್ಲಿ ಮಧ್ವಾಚಾರ್ಯರ ಕೀರ್ತಿ ಸೂರ್ಯನನ್ನು, ಸೂರ್ಯಕಾಂತಿಯನ್ನು ದೂರ ಮಾಡುತ್ತೆ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದರೆ ಸೂರ್ಯ ಹೊರಗಿನ ಕತ್ತಲೆಯನ್ನು ದೂರ ಮಾಡ್ತಾನೆ, ಒಳಗಿನ ಕತ್ತಲೆಯನ್ನು ದೂರ ಮಾಡಲಿಕ್ಕಾಗೋದಿಲ್ಲ. ಆದರೆ ಈ ಮಧ್ವಾಚಾರ್ಯರ ಕೀರ್ತಿ ಎಂಬ ಸೂರ್ಯ ಹೊರಗಿನ ಕತ್ತಲೆಯನ್ನು ದೂರ ಮಾಡ್ತಾನೆ, ಒಳಗಿನ ಕತ್ತಲೆ, ಅಜ್ಞಾನದ ಕತ್ತಲೆ ಅದನ್ನೂ ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಭಾವ ಇಲ್ಲೂ ಇಟ್ಕೋಬೇಕು. ಮಧ್ವಾಚಾರ್ಯರ ನಂತರದಲ್ಲಿ ಜಯತೀರ್ಥರು ಕೂಡ ತಮ್ಮ ಆ ಒಂದು ಗ್ರಂಥಗಳ ಮೂಲಕವಾಗಿ ಸೂರ್ಯ, ಹೊರಗಿನ ಸೂರ್ಯ ನಮ್ಮ ಹೃದಯಾಕಾಶದಲ್ಲಿ ಮಡುಗಟ್ಟಿರ್ತಕ್ಕಂತಹ ಅಜ್ಞಾನವನ್ನು, ಅದೇ ರೀತಿಯಾಗಿ ಬೇರೆ ಬೇರೆ ವಾದಗಳ ಬಗ್ಗೆ ಇರ್ತಕ್ಕಂತಹ ಒಲ್ಮೆ, ಪ್ರೀತಿ ಇರ್ಬೋದು, ಅದರಿಂದಾಗಿ ನಾವೇನು ಅಜ್ಞಾನ, ವಿಪರೀತ ಜ್ಞಾನ ಪಡೆದಿದ್ದಿರ್ತೀವಿ, ಅದೆಲ್ಲವನ್ನೂ ದೂರ ಮಾಡ್ತಕ್ಕಂತಹ ಒಬ್ಬ ಶ್ರೇಷ್ಠ ಸೂರ್ಯ. ಈ ಸೂರ್ಯ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಜಯತೀರ್ಥರೆಂಬ ಸೂರ್ಯ ನಮ್ಮ ಹೃದಯ ಆಕಾಶದ ಒಳಗೆ ಬಂದು ಅಲ್ಲಿ ಇರುವ ಅಜ್ಞಾನವನ್ನು, ತತ್ವವಾದದ ಬಗ್ಗೆ ಇರುವ ಅಜ್ಞಾನ, ದೇವರ ಬಗ್ಗೆ, ಜೀವಿಯ ಬಗ್ಗೆ, ಜಗತ್ತಿನ ಬಗ್ಗೆ, ಸಾಧನ ಪ್ರಪಂಚದ ಬಗ್ಗೆ ಇರುವ ಅಜ್ಞಾನ, ಅದೆಲ್ಲ ಅಜ್ಞಾನವನ್ನು ಕೂಡ ದೂರ ಮಾಡುತ್ತೆ. ಬಹಳ ವಿಶೇಷವಾಗಿ ಈ ದುರ್ವಾದಗಳು ಏನು ಬಂದಿದೆ, ಮಿಥ್ಯಾ ಸಿದ್ಧಾಂತಿಗಳೇನು ಬಂದಿದೆ, ಅದು ಮಾಡುವಷ್ಟು ಹಾವಳಿ ಬೇರೆ ಯಾವುದೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಮಿಥ್ಯಾ ಸಿದ್ಧಾಂತ, ದುರ್ಭಾಂತದಂತೆ ಅದನ್ನು ವಿಶೇಷವಾಗಿ ದೂರ ಮಾಡ್ತಕ್ಕಂಥವರಾಗಿದ್ದಾರೆ. ಅದರಿಂದ ನಾವು ನಮ್ಮ ಹೃದಯಾಕಾಶದಲ್ಲಿ ಪಾಠ ಪ್ರವಚನಕ್ಕೆ ಅಂತ ಕೂತ್ಕೊಂಡಾಗ ಈ ಸಿದ್ಧಾಂತಿಗಳು ಬಂದು ತೊಂದರೆ ಕೊಡೋದುಂಟು. ನಮ್ಮ ಹೃದಯಾಕಾಶದಲ್ಲಿ ಬಂದು ನೀವು ಬೆಳಗಬೇಕು ಸ್ವಾಮಿ, ಆ ಮೂಲಕವಾಗಿ ಈ ಎಲ್ಲ ದುರ್ಧ್ವಾಂತಗಳಂತೆ ಇರತಕ್ಕಂತಹ ಮಿಥ್ಯಾ ಸಿದ್ಧಾಂತಿಗಳು ದೂರ ಆಗಬೇಕು. ನಾವು ತತ್ವವಾದದ ಹಾದಿಯಲ್ಲಿ ಸಾಗಬೇಕು. ಸಾಗಿ ನೀವು ಜಯತೀರ್ಥ ಅಂತ ಏನು ಯಾವ ರೀತಿ ಮೋಕ್ಷಪ್ರಾಪಕವಾದ ಶಾಸ್ತ್ರವನ್ನು ಕೊಟ್ಟಿದ್ದೀರಿ, ಅಂತಹ ಮೋಕ್ಷಪ್ರಾಪಕ ಶಾಸ್ತ್ರದ ಮೂಲಕ ಮೋಕ್ಷವನ್ನು ನಾವು ಪಡೆಯುವಂತೆ ಆಗಬೇಕು. ಆ ರೀತಿ ನಮ್ಮನ್ನು ಅನುಗ್ರಹಿಸಿರಿ ಅಂತ ಹೀಗೆ ಬಹಳ ಸುಂದರವಾಗಿ ತಾತ್ಪರ್ಯ ಚಂದ್ರಿಕಾದಲ್ಲಿ ಜಯತೀರ್ಥ ಮುನಿಗಳನ್ನು, ವಿಶೇಷವಾಗಿ ವ್ಯಾಸತೀರ್ಥ ಗುರುಸಾರ್ವಭೌಮರು ಒಂದು ರೀತಿ
ಅವರ ಪ್ರಾರ್ಥನೆ ಹೌದೇ ಹೌದು, ಇಲ್ಲ ಅಂತಲ್ಲ. ಬಹಳ ವಿಶೇಷವಾಗಿ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಇರಲಿ ಅಂತ ಹೇಳಿ ನಮ್ಮ ಪರವಾಗಿ ನಮ್ಮ ಮೇಲಿನ ಶಿಷ್ಯರ ಮೇಲಿನ ಕರುಣೆಯಿಂದ ನಮ್ಮ ಪರವಾಗಿ ಕೂಡ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಚಿಂತಿಸಬಹುದು. ಅಲ್ಲಿಗೆ ತಾತ್ಪರ್ಯ ಚಂದ್ರಿಕಾದ ವಿಚಾರ ಮುಗಿಯುತ್ತೆ. ಮುಂದಿನ ಭಾಗದಲ್ಲಿ ನಾವು ಪುನಃ ಮತ್ತೊಂದು ವಿಚಾರವನ್ನು, ನ್ಯಾಯಾಮೃತದಲ್ಲಿ ಬರತಕ್ಕಂತಹ ವಿಚಾರವನ್ನು ನೋಡೋಣ. ಹರಿಯೇ ನಮಃ.